ವಿದ್ಯಾರ್ಥಿಗಳೇ, ಈಗಾಗಲೇ ಹಿಂದಿನ ತರಗತಿಯಲ್ಲಿ ನಾವು ಹಿಸ್ಟ್ರಿದ 1ನೇ ಚಾಪ್ಟರ್ ಆದ ದ ಅಡ್ವೆಂಚರ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ, ಯುರೋಪಿಯನ್ನರ ಭಾರತಕ್ಕೆ ಆಗಮನವನ್ನು ಅಧ್ಯಯನ ಮಾಡಿದ್ದೀವಿ. ಈಗ ಹಿಸ್ಟ್ರಿ 2ನೇ ಚಾಪ್ಟರ್ ಆದ ದ ಎಕ್ಸ್ಟೆನ್ಷನ್ ಆಫ್ ದ ಬ್ರಿಟಿಷ್ ರೂಲ್, ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ. ಈಗ ಆಲ್ರೆಡಿ ಏನು ಮಾಡಿದ್ರೆ ಬ್ರಿಟಿಷರು ಇಂಡಿಯಾಗೆ ಬಂದ್ರೆ, ಹೌದಾ? ಈಗ ಆಲ್ರೆಡಿ ಫಸ್ಟ್ ಲೆಸನ್ ಹೋಗಿ ಏನು ಕಲ್ಕೊಂಡ್ವಿ, PDF ಅಂತ ಹೇಳಿದ್ದೆ. ನೀವು PDF ಅಂದ್ರೆ ಏನು? PDF ಅಂತ ಹೇಳಿದ್ನೆ. P ಅಂದ್ರೆ ಪೋರ್ಚುಗೀಸ್ ಭಾರತಕ್ಕೆ ಫಸ್ಟ್ ಟೈಮ್ ಬಂದ್ರೆ, ಆಮೇಲೆ ಡಚ್ರು ಬಂದ್ರೆ, ಆಮೇಲೆ ಇಂಗ್ಲೀಷ್ರು ಅಂದ್ರೆ ಬ್ರಿಟಿಷ್ರು, ಆಮೇಲೆ ಲಾಸ್ಟಿಗೆ ಭಾರತಕ್ಕೆ ಯಾರು ಬರ್ತಾರೆ? ಫ್ರೆಂಚ್ರು ಬರ್ತಾರೆ. ಇವರೆಲ್ಲರಿಗೂ ಏನು ಮಾಡ್ತಾರೆ? ಇಂಗ್ಲೀಷ್ರು ಏನು ಮಾಡ್ತಾರೆ? ಸೋಲಿಸ್ತಾರೆ. ಈಗ ಕೊನೆಯದಾಗಿ ಇಂಡಿಯಾ ಒಳಗೆ ಯಾರು ಉಳಿದಾರ? ಇಂಗ್ಲೀಷ್ರು ಉಳಿದಾರ, ಹೌದಾ? ಈಗ ಇಂಗ್ಲೀಷ್ರು, ಈಗ ಬ್ರಿಟಿಷ್ರು ಭಾರತದಲ್ಲಿ ತಮ್ಮ ಆಳ್ವಿಕೆನ ಹೆಂಗೆ ವಿಸ್ತರಣೆ ಮಾಡ್ತಾರೆ, ಅವ್ರು ಭಾರತವನ್ನು ಹೆಂಗೆ ಆಳ್ವಿಕೆ ಮಾಡ್ತಾರಂತ ಈ ಚಾಪ್ಟರ್ನಾಗ ನಾವು ತಿಳ್ಕೊಬೋದು. ಇನ್ನು ನೋಡ್ರಿ, ಸ್ಟಾರ್ಟ್ ಮಾಡೋಣ. Through the Carnatic Wars, the English made the other European countries not to challenge them in India. ಇಲ್ಲಿ ನೋಡ್ರಿ, ಈಗ ಆಲ್ರೆಡಿ ಬ್ರಿಟಿಷರು ಏನು ಮಾಡ್ತಾರೆ? ನಾವು ಕರ್ನಾಟಿಕ್ ವಾರ್ಸ್ಗಳನ್ನು ಅಧ್ಯಯನ ಮಾಡೀವಿ, ಬಕ್ಸಾರ್ ವಾರನ್ನು ಅಧ್ಯಯನ ಮಾಡಿದ್ವಿ, ನೆಕ್ಸ್ಟ್ ಪ್ಲಾಸಿ ಯುದ್ಧನೂ ಅಧ್ಯಯನ ಮಾಡಿದ್ವಿ, ಹೌದಾ? ಅಧ್ಯಯನ ಮಾಡೋದ್ರ ಮೂಲಕ ಹೆಂಗೆ ಬ್ರಿಟಿಷರು ಅವರನ್ನು ಸೋಲಿಸಿದ್ರೆ, ಹೆಂಗೆ ಅವರು ಭಾರತದ ಮೇಲೆ ಪ್ರಭುತ್ವವನ್ನು ಸಾಧಿಸಿದ್ರೆ, ಪ್ಲಾಸಿ ಯುದ್ಧದ ನಂತರ ಬೆಂಗಾಳದ ಮೇಲೆ ಪೂರ್ತಿ ನಿಯಂತ್ರಣವನ್ನು ಯಾರು ಸಾಧಿಸಿದ್ರೆ? ಬ್ರಿಟಿಷರು. ಹಂಗೆ ಕರ್ನಾಟಿಕ್ ಯುದ್ಧದ ಮೂಲಕ ಬ್ರಿಟಿಷರು ಏನು ಮಾಡಿದ್ರು ಅಂದ್ರೆ, ಭಾರತದಲ್ಲಿ ಯಾವುದೇ ಯುರೋಪ್ ದೇಶಗಳು ತಮ್ಮ ಎದುರಾಳಿಗಳಾಗಿ ನಿಲ್ಲದಂತೆನೇ ಮಾಡಿದ್ರು ಅವರು. ಅಂದ್ರೆ ನಮ್ಮ ಮುಂದೆ, ಬ್ರಿಟಿಷರ ಮುಂದೆ ಯಾರು ನಿಲ್ದಂಗೆ ಯಾರು ಮಾಡಿದ್ರೆ? ಬ್ರಿಟಿಷರು ಮಾಡಿದ್ರು. ಅಂದರೆ ಯಾರು ಯುರೋಪಿಯನ್ಸ್ದವ್ರ ಬ್ರಿಟಿಷರ ವಿರುದ್ಧ ನಿಲ್ಲುವಂತಹ ಸಾಹಸನ ಮಾಡೋಂಗಿಲ್ಲ. ಹಂಗೆ ಏನು ಮಾಡಿಬಿಟ್ರು ಇವ್ರು? ಅವರೆಲ್ಲರಿಗೂ ಸೋಲಿಸಿದ್ರು. They gained complete political control over Bengal through Plassey and Buxar battles. ಹೌದಾ? ಪ್ಲಾಸಿ ಮತ್ತು ಬಕ್ಸಾರ್ ಯುದ್ಧದ್ರೊಳಗೆ ಪೂರ್ತಿ ಏನು ಮಾಡಿಬಿಟ್ರಿ ಇವ್ರು? ಬೆಂಗಾಲ್ ಪ್ರಾಂತ್ಯದ ಮೇಲೆ ಪೂರ್ತಿ ತನ್ನ ರಾಜಕೀಯ ನಿಯಂತ್ರಣವನ್ನು ಸಾಧನೆ ಮಾಡಿದ್ದಾರೆ. ಯಾರ? ಬ್ರಿಟಿಷರು. ಅದು ಯಾವ ಯುದ್ಧದ ಮೂಲಕ? ಪ್ಲಾಸಿ ಮತ್ತು ಬಕ್ಸಾರ್. By 1765 they had gained control over most of the eastern parts of India. ಅದರೊಳಗೆ 1765 ಹೊತ್ತಿಗೆ ಬಹುತೇಕ ಭಾರತದ ಪೂರ್ವ ಭಾಗದ ಎಲ್ಲ ಪ್ರದೇಶಗಳ ಮೇಲೆ ಏನು ಮಾಡ್ತಾರೆ ಇವ್ರು? ಬ್ರಿಟಿಷರು ತಮ್ಮ ಪ್ರಭುತ್ವವನ್ನು ಸಾಧನೆ ಮಾಡ್ತಾರೆ. ಅಂದರೆ ಅದು ಎಲ್ಲ ಪ್ರದೇಶಗಳನ್ನು ಗೆಲ್ತಾರೆ, ತನ್ನ ಆಡಳಿತವನ್ನು ನಿರ್ಮಾಣ ಮಾಡ್ತಾರೆ. ಸಿನ್ಸ್ ದ ಮರಾಠಾಸ್ ಆ್ಯಂಡ್ ಮೈಸೂರು ಸ್ಟೇಟ್ಸ್ ವೇರ್ ಡೊಮಿನೆಂಟ್ ಇನ್ ಸದರ್ನ್ ಆ್ಯಂಡ್ ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ. ಅದೇ ಟೈಮ್ನಾಗ ಮರಾಠಾಸ್ ಆ್ಯಂಡ್ ಮೈಸೂರು ಸ್ಟೇಟ್ಸ್ ವೇರ್ ಡೊಮಿನೆಂಟ್ ಇನ್ ಸದರ್ನ್ ಆ್ಯಂಡ್ ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ. ಮರಾಠಾಸ್ ಅಂದ್ರೆ ಮಹಾರಾಷ್ಟ್ರ, ಮೈಸೂರು ಅಂದ್ರೆ ಕರ್ನಾಟಕ. ಅಂದ್ರೆ ಸೌತ್ ಮತ್ತು ವೆಸ್ಟ್ ಒಳಗೆ ಬರ್ತಾವೆ, ಹೌದಾ? ಇವು ಬ್ರಿಟಿಷರು ನಾರ್ತ್ ಇಂಡಿಯಾ ಒಳಗೆ ಪೂರ್ತಿ ಕ್ಯಾಪ್ಚರ್ ಮಾಡಿದ್ರೆ, ಅದೇ ಟೈಮ್ನಾಗ ಸೌತ್ ಮತ್ತು ವೆಸ್ಟ್ ಸೈಡ್ ಒಳಗೆ ಮರಾಠಾಸ್ ಕಿಂಗ್ಸ್ಗಳು ಮತ್ತು ಮೈಸೂರು ಕಿಂಗ್ಸ್ಗಳು ಮೈಸೂರು ಒಡಿಯರ್ಸ್ಗಳು ಏನು ಮಾಡತ್ತಿದ್ರು? ರೂಲ್ ಮಾಡತ್ತಿದ್ರು. The hold of the British was restricted to Bengal and Bombay regions only. ಅಂಥ ಟೈಮ್ನಾಗ ಬ್ರಿಟಿಷರ ಆಡಳಿತ ಬರೀ ಯಾವ ಪ್ರದೇಶಗಳು ರೆಸ್ಟ್ರಿಕ್ಟೆಡ್ ಇತ್ತು? ಬೆಂಗಾಲ್ ಮತ್ತು ಬಾಂಬೆ ರೀಜನ್ಸ್ ಅಟ್ಟ ಇತ್ತು. ಯಾಕಂದ್ರೆ ಮಹಾರಾಷ್ಟ್ರ ಒಳಗೆ ಮರಾಠರದ ಆಡಳಿತ ಇತ್ತು, ಕರ್ನಾಟಕ ಒಳಗೆ ಮೈಸೂರು ಒಡೆಯರ್ ಆಡಳಿತ ಮಾಡತ್ತಿದ್ರ. ಹಾಗಂತ ಬ್ರಿಟಿಷರ ಆಡಳಿತ ಬರೀ ಎಲ್ಲಿ ಮಟ್ಟ ಸೀಮಿತ ಇತ್ತು? ಬೆಂಗಾಲ್ ಮತ್ತು ಬಾಂಬೆ. ನೆಕ್ಸ್ಟ್, Hyder Ali and Tippu Sultan of Mysore along with Peshwas of Marathas were the only impediments in the path of expansion for the British. ಇಲ್ಲಿ ಬ್ರಿಟಿಷರ್ದ ಇನ್ನೂ ಭಾರತದ ಮೇಲೆ ತನ್ನ ಆಡಳಿತವನ್ನು ವಿಸ್ತರಣೆ ಮಾಡ್ಬೇಕಂತವ್ರು ಟ್ರೈ ಮಾಡತ್ತಿದ್ರ. ಅಂಥ ಟ್ರೈ ಮಾಡೋದು ಮುಂದೆ ಬ್ರಿಟಿಷರಿಗೆ ಇಲ್ಲಿ ಇಂಪೆಡಿಮೆಂಟ್ಸ್ ಅಂದ್ರೆ ಅಡ್ಡಿ. ಈಗ ಏನಾರು ಕೆಲಸ ಮಾಡ್ತಿರ್ತೇವೆ, ಅವ್ರು ಅಡೆತಡೆಗಳು ಉಂಟು ಮಾಡತ್ತಾರಂತಲ್ಲ, ಹಂಗೆ ಇಂಪೆಡಿಮೆಂಟ್ಸ್. ಇಲ್ಲಿ ಬ್ರಿಟಿಷರು ತಮ್ಮ ಸೌತ್ ಇಂಡಿಯಾ ಕಡೆನೂ ಏನು ಮಾಡ್ಬೇಕು? ತನ್ನ ಪ್ರಭುತ್ವವನ್ನು ಸಾಧಿಸ್ಬೇಕಂತ, ತನ್ನ ಆಡಳಿತವನ್ನು ವಿಸ್ತರಣೆ ಮಾಡ್ಬೇಕಂತ ಟ್ರೈ ಮಾಡ್ತಿರ್ತಾರೆ. ಅಂಥ ಟೈಮ್ನಾಗ ಹೈದರ್ ಅಲಿ, ಟಿಪ್ಪು ಸುಲ್ತಾನ್ ಇವರು ಮೈಸೂರೊಳಗೆ ಆಡಳಿತಕ್ಕೆ ಬಂದಿರ್ತಾರೆ. ಅದೇ ರೀತಿ ಮರಾಠಾಸ್ ಅಂದ್ರೆ ಮಹಾರಾಷ್ಟ್ರ ಒಳಗೆ ಯಾರು ಆಡಳಿತ ಮಾಡ್ತಿರ್ತಾರೆ? ಮರಾಠಾಸ್ ಆಫ್ ಪೇಶ್ವಾಗಳು ಆಡಳಿತ ಮಾಡ್ತಿರ್ತಾರಲ್ಲ, ಇವರು ಬ್ರಿಟಿಷರು ತನ್ನ ವಿಸ್ತರಣಾ ನೀತಿಗೆ ಇವರು ಅಡ್ಡಿಯಾಗಿರ್ತಾರೆ. ದ ಅದರ್ಸ್ ವೇರ್ ಸಿಖ್ಸ್ ಇನ್ ದ ನಾರ್ತ್ ವೆಸ್ಟರ್ನ್ ರೀಜನ್ಸ್. ನಾರ್ತ್ ವೆಸ್ಟರ್ನ್ ರೀಜನ್ಸ್ ಒಳಗೆ ಯಾರು ಇರ್ತಾರೆ? ಸಿಖ್ಸ್ ಇರ್ತಾರೆ. ಸಿಖ್ ಅಂದ್ರೆ ಗೊತ್ತಾಕೈತೆ, ಹೌದಾ? ಈಗ ಸೌತ್ ಒಳಗೆ ಮರಾಠಾಸ್ ಮತ್ತು ಹೈದರ್ ಅಲಿ, ಟಿಪ್ಪು ಸುಲ್ತಾನ್ ಅಡೆತಡೆಯನ್ನು ಉಂಟು ಮಾಡತ್ತಾರ. ಅದೇ ರೀತಿ ವಾಯುವ್ಯ ಭಾರತದಲ್ಲಿ, ನಾರ್ತ್ ವೆಸ್ಟ್ ಅಂದ್ರೆ ವಾಯುವ್ಯ ಭಾರತದಲ್ಲಿ ಯಾರವ್ರಿಗೆ ಅಡೆತಡೆಯನ್ನು ಉಂಟು ಮಾಡತ್ತಾರ? ಸಿಖ್.
ರಂಜಿತ್ ಸಿಂಗ್ ಹೂ ಎಮರ್ಜ್ಡ್ ಇನ್ ದ ಅರ್ಲಿ ಪಾರ್ಟ್ ಆಫ್ 19th century ವಾಸ್ ಅ ಫಾರ್ಮಿಡೇಬಲ್ ಅಪೋನೆಂಟ್ ಟು ದ ಬ್ರಿಟಿಷ್. ಇಲ್ಲಿ ನೋಡ್ರಿ ಇಲ್ಲಿ ರಂಜಿತ್ ಸಿಂಗ್ ಪಂಜಾಬ್ ಒಳಗೆ ಎಲ್ಲ ಸಿಖ್ಗಳನ್ನು ಅವ್ರು ಏನು ಮಾಡಿರ್ತಾರೆ ಸಂಘಟಿಸಿರ್ತಾರೆ. ಯಾರ? ರಂಜಿತ್ ಸಿಂಗ್ ಅವರೊಬ್ಬರು ಸ್ಟ್ರಾಂಗೆಸ್ಟ್ ಕಿಂಗ್ ಇರ್ತಾರೆ ಎಲ್ಲೇ ಪಂಜಾಬ್ ಒಳಗೆ. ಅದೇ ರೀತಿ ಬ್ರಿಟಿಷ್ರಿಗೂ ಏನಿರ್ತಾರೆ ಇವರು ಅಪೋನೆಂಟ್ ಇರ್ತಾರೆ. ಯಾರ? ರಂಜಿತ್ ಸಿಂಗ್. ಬಟ್ ಆಮೇಲೆ ಏನಾಕೈತಿ ಅಂದ್ರೆ ಬ್ರಿಟಿಷ್ ಮತ್ತು ರಂಜಿತ್ ಸಿಂಗ್ ನಡುವೆ ಫ್ರೆಂಡ್ಶಿಪ್ ಅಗ್ರಿಮೆಂಟ್ ಆಕೈತಿ. ಅದ್ರ ಥ್ರೂ ಏನಾಕೈತಿ ಇವರು ರಂಜಿತ್ ಸಿಂಗ್ ಏನು ಮಾಡ್ತಾರೆ ಪಂಜಾಬನ್ನು ಆಳ್ವಿಕೆ ಮಾಡ್ತಾರೆ. ಯಾವುದು ಯುದ್ಧ ರಂಜಿತ್ ಸಿಂಗ್ ಬ್ರಿಟಿಷ್ ಜೊತೆ ಯಾವುದೂ ಯುದ್ಧ ಮಾಡೋದಿಲ್ಲ. ಆ್ಯಸ್ ಅ ಫ್ರೆಂಡ್ಶಿಪ್ ವೇ ಏನು ಮಾಡ್ತಾರವ್ರ ಪಂಜಾಬ್ ಒಳಗೆ ಆಳ್ವಿಕೆ ಮಾಡ್ತಾರೆ. ಈಗ ಮುಂದೆ ನೋಡ್ರಿ. The British also waged repeated wars from mid-18th century to mid-19th century to extend their empire in India. ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯ ವಿಸ್ತರಣೆಗಾಗಿ ಅವರು 18ನೇ ಶತಮಾನದ ಮಧ್ಯಭಾಗದಿಂದಲೂ 19ನೇ ಶತಮಾನದ ಮಧ್ಯಂತವರೆಗೂ ಏನು ಮಾಡ್ತಾರೆ ಇವರು ಮೇಲಿಂದ ಮೇಲೆ ಭಾರತದ ಮೇಲೆ ಏನು ಮಾಡ್ತಾರೆ ಯುದ್ಧವನ್ನು ಮಾಡ್ತಾರೆ. ಯಾರ? ಬ್ರಿಟಿಷರು. Apart from this, they also annexed various kingdoms with cunning policies like subsidiary alliance, doctrine of ಬ್ರಿಟಿಷರ ಎರಡು ನೀತಿಗಳನ್ನು ಜಾರಿಗೆ ತೊಗೊಂಬರ್ತಾರೆ. ಅವು ಒಂದೇದು ಯಾವ್ದು? ಸಬ್ಸಿಡ್ರಿ ಅಲೈನ್ಸ್. ಸೆಕೆಂಡ್ ಒನ್ ಯಾವ್ದು? ಡಾಕ್ಟ್ರೈನ್ ಆಫ್ ಲ್ಯಾಪ್ಸೆ. ಸಬ್ಸಿಡ್ರಿ ಅಲೈನ್ಸ್ ಅಂದರೆ ಸಹಾಯಕ ಸೈನ್ಯ ಪದ್ಧತಿ. ಡಾಕ್ಟ್ರೈನ್ ಆಫ್ ಲ್ಯಾಪ್ಸೆ ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಇವು ಎರಡೂ ನೀತಿಗಳ ಮೂಲಕ ಬ್ರಿಟಿಷರು ಏನು ಮಾಡ್ತಾರೆ ನಮ್ಮ ಭಾರತದ ಪ್ರದೇಶಗಳನ್ನು ಭಾರತದ ಪ್ರಾಂತ್ಯಗಳನ್ನು ತನ್ನ ಕಂಟ್ರೋಲಿಗೆ ತಗೋತಾರೆ. ಯಾರ? ಬ್ರಿಟಿಷರು. ಡ್ಯೂರಿಂಗ್ ದಿಸ್ ಪೀರಿಯಡ್ ದ ಬ್ರಿಟಿಷ್ ವೇಜ್ಡ್ 3 ಆಂಗ್ಲೋ ಮರಾಠ ವಾರ್ಸ್. ಮತ್ತು ಅದರ ನಂತರ ಬ್ರಿಟಿಷರು ಏನು ಮಾಡ್ತಾರೆ 3 ಆಂಗ್ಲೋ ಮರಾಠ ಯುದ್ಧಗಳನ್ನು ಮಾಡ್ತಾರೆ. ಹೌದಾ? ಆಂಗ್ಲೋ ಅಂದ್ರೆ ಬ್ರಿಟಿಷರ, ಮರಾಠರ್ ಅಂದ್ರೆ ಇದು ಮರಾಠಸ್ ಅಂದ್ರೆ ಗೊತ್ತಾಕೈತಿ. ಅದಕ್ಕೆ ಏನಂತಾರೆ ಅಂದ್ರೆ ಬ್ರಿಟಿಷರು ಮತ್ತು ಮರಾಠರ ನಡುವೆ ನಡೆದ ಯುದ್ಧವನ್ನು ಆಂಗ್ಲೋ ಮರಾಠ ವಾರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ 4 ಆಂಗ್ಲೋ ಮೈಸೂರು ವಾರ್ಸ್ ಮತ್ತು 4 ಮೈಸೂರು ವಾರ್ಗಳನ್ನು ಮಾಡ್ತಾರೆ ಇವರು. ಹೌದಾ? ನೆಕ್ಸ್ಟ್ 2 ಆಂಗ್ಲೋ ಸಿಖ್ ವಾರ್ಸ್. ಸಿಖ್ಖರ ಜೊತೆನೂ 2 ಯುದ್ಧಗಳನ್ನು ಮಾಡ್ತಾರೆ. ಯಾರ? ಬ್ರಿಟಿಷರು. ದ ಆಂಗ್ಲೋ ಮೈಸೂರು ವಾರ್ ಆಸ್ ಡಿಸ್ಕಸ್ಡ್ ಇನ್ ಯೂನಿಟ್ 4. ಅದೇ ರೀತಿ ಆಂಗ್ಲೋ ಮೈಸೂರು ವಾರನ್ನು ಎಷ್ಟನೇ ಲೆಸನ್ನಾಗ ಡಿಸ್ಕಸ್ ಮಾಡಿದ್ದೈತಿ? 4th ಲೆಸನ್ನಾಗ ಡಿಸ್ಕಸ್ ಮಾಡಿದ್ದೈತಿ. ಅದನ್ನು 4th ಲೆಸನ್ ಒಳಗೆ ಸ್ಟಡಿ ಮಾಡೋದು. ಹಿಯರ್ ವಿ ಶಾಲ್ ಅಂಡರ್ಸ್ಟ್ಯಾಂಡ್ ದ ವಾರ್ಸ್ ಆಫ್ ದ ಬ್ರಿಟಿಷ್ ಅಗೇನ್ಸ್ಟ್ ದ ಮರಾಠಾಸ್ ಆ್ಯಂಡ್ ಸಿಖ್ಸ್. ಈ ಲೆಸನ್ನಾಗ ನಾ ಯಾರ್ಯಾರ ನಡುವೆ ಯುದ್ಧಗಳನ್ನು ಅಧ್ಯಯನ ಮಾಡ್ಬೋದಂದ್ರೆ ಮರಾಠಾಸ್ ಮತ್ತು ಸಿಖ್ಗಳ ನಡುವಿನ ಯುದ್ಧಗಳ ಬಗ್ಗೆ ಈ ಅಧ್ಯಯನದೊಳಗೆ ನಾವೇನು ಮಾಡ್ಬೋದು? ಸ್ಟಡಿ ಮಾಡ್ಬೋದು. ಆಂಗ್ಲೋ ಮರಾಠ ವಾರ್ಸ್. ಆಂಗ್ಲೋ ಮರಾಠ ವಾರ್ಸ್ ಅಂದರೆ ಬ್ರಿಟಿಷ್ ಮತ್ತು ಮರಾಠರ ನಡುವಿನ ಯುದ್ಧಗಳ ಬಗ್ಗೆ ಇದ್ರೊಳಗೆ ನಾವು ಈಗ ಅಧ್ಯಯನ ಮಾಡೋದು. ನೋಡ್ರಿ, ಫಸ್ಟ್ ಆಂಗ್ಲೋ ಮರಾಠ ವಾರ್ ಯಾವಾಗ ನಡೀತಾ? 1775 to 1782. ದ ಮರಾಠಾಸ್ ಇನ್ಸ್ಟಾಲ್ಡ್ ಶಾ ಆಲಂ II ಬ್ಯಾಕ್ ಆನ್ ದ ಥ್ರೋನ್ ಆಫ್ ಮೊಘಲ್ ಎಂಪೈರ್ ಇನ್ ದೆಹಲಿ. ಈಗ ನಾವು ಮೊದಲ ಸ್ಟಡಿ ಮಾಡೇವಿ. ಹೌದಾ? ಪ್ಲಾಸಿ ಮತ್ತು ಬಕ್ಸಾರ್ ಯುದ್ಧನ ಸ್ಟಡಿ ಮಾಡೇವಿ. ಬಕ್ಸಾರ್ ಯುದ್ಧದ್ರೊಳಗೆ ಏನಾಕೈತಂದ್ರೆ ಮೀರ್ ಕಾಸಿಮ್ ಏನು ಮಾಡ್ತಾನೆ, he got the help from the Mughal emperor Shah Alam II and ಶಿವಾಜುದ್ದೌಲಾ. ಹೌದಾ? ಅವರಿಬ್ಬರು ಹೆಲ್ಪ್ ತೊಗೊಂಡು ಬ್ರಿಟಿಷರ ಮೇಲೆ ಅಟ್ಯಾಕ್ ಮಾಡಿರ್ತಾನೆ. ಅದನ್ನು ಬ್ಯಾಟಲ್ ಆಫ್ ಬಕ್ಸಾರ್ ಅಂತೇವೆ. ಆದ್ರೆ ಮೀರ್ ಕಾಸಿಮ್ ಏನು ಮಾಡ್ತಾನೆ ಯುದ್ಧದ ಸಂದರ್ಭದಾಗ ಯುದ್ಧ ಮುಗಿದ ಮೇಲೆ ಆ ಯುದ್ಧದ ಮೈದಾನದಿಂದ ಹೋಗ್ತಾನೆ. ಬಟ್ ಶಾ ಆಲಂ II ಮತ್ತು ಶಿವಾಜುದ್ದೌಲಾ ಸಿಕ್ಕೋತಾರೆ. ಹೌದಾ? ಆ ಟೈಮ್ನಾಗ ಶಾ ಆಲಂಗೆ ಏನು ಮಾಡ್ತಾರೆ ಪೂರ್ತಿ ಬೆಂಗಾಲದ ದಿವಾನಿ ಹಕ್ಕನ್ನು ಯಾರು ಪಡ್ಕೋತಾರೆ? ಬ್ರಿಟಿಷರು ತೊಗೊಂಡ್ಬಿಡ್ತಾರೆ. ಹೌದಾ? ಇಲ್ಲಿ ಏನಕ್ಕೈತಂದ್ರೆ ಏನು ಶಾ ಆಲಂ IIನ ಬ್ರಿಟಿಷರ ತೆಗೆದು ಒಗ್ದಿರ್ತಾರಲ್ಲ ಅವ್ರನ್ನ ಥ್ರೋನ್ಲಿಂತ್ರ ಇಲ್ಲಿ ಮರಾಠರು ಏನು ಮಾಡ್ತಾರೆ ಅದನ್ನು ಅವರು ಶಾ ಆಲಂ IIನ ಇನ್ಸ್ಟಾಲ್ ಮರುಪೂರ್ಣವಾಗಿ ಏನು ಮಾಡ್ತಾರೆ ಅವ್ರಿಗೆ ದೆಹಲಿಯ ಸಿಂಹಾಸನದೊಳಗೆ ಇನ್ನೇನೋ ಮಾಡ್ತಾರೆ ಕುಂದಿರ್ಸ್ತಾರೆ. ಯಾರಿಗೆ? ಶಾ ಆಲಂ IIಗೆ. ಮರಾಠಾಸ್ ಶಾ ಆಲಂ IIನ ಮತ್ತು ದೆಹಲಿಯ ಸುಲ್ತಾನನಾಗಿ ಮಾಡ್ತಾರೆ. Shah Alam II was under the control of the British after the defeat in Buxar War. ಆಲ್ರೆಡಿ ಶಾ ಆಲಂ II ಬಕ್ಸಾರ್ ವಾರ್ ಒಳಗೆ ಏನು ಮಾಡಿರ್ತಾನೆ? ಸೋತಿರ್ತಾನೆ. ಅದ್ರ ಮೂಲಕ ಶಾ ಆಲಂ II ಏನಾಗಿರ್ತಾನೆ ಪೂರ್ತಿಯಾಗಿ ಬ್ರಿಟಿಷರ ಕಂಟ್ರೋಲ್ ಹೋಗಿರ್ತಾನೆ. ನಾವು ದ ಎಂಪರರ್ ಗೇವ್ ಖೋರಾ ಆ್ಯಂಡ್ ಅಲಹಾಬಾದ್ ಟು ಮರಾಠಾಸ್ ವಿಚ್ ಈ ಹ್ಯಾಡ್ ಅರ್ಲಿಯರ್ ಗಿವನ್ ಟು ದ ಬ್ರಿಟಿಷ್. ಇಲ್ಲಿ ಶಾ ಆಲಂ II ಒಂದು ತಪ್ಪೇನು ಮಾಡ್ತಾನಂದ್ರೆ ಇಲ್ಲಿ 2 ಪ್ರದೇಶಗಳು ಬರ್ತಾವೆ. ಯಾವ? ಖೋರಾ ಆ್ಯಂಡ್ ಅಲಹಾಬಾದ್. ಈ ಎರಡೂ ಪ್ರದೇಶಗಳನ್ನು ಶಾ ಆಲಂ II ಮೊದಲು ಬ್ರಿಟಿಷರಿಗೆ ಕೊಟ್ಟಿರ್ತಾನೆ. ಬಟ್ ಇವು ಏನು ಮಾಡ್ತಾನೆ ಮರಾಠಾಸ್ ಅವಂಗೆ ಹೆಲ್ಪ್ ಮಾಡಿದ್ದಕ್ಕೆ ಆ ಎರಡೂ ಪ್ರದೇಶನ ಖೋರಾ ಮತ್ತು ಅಲಹಾಬಾದನ್ನು ಯಾರಿಗೆ ಕೊಡ್ತಾನೆ? ಮರಾಠರಿಗೆ ಕೊಡ್ತಾನೆ. ನೋಡಿ ನೆಕ್ಸ್ಟ್, ದಿಸ್ ರಿಸಲ್ಟೆಡ್ ಇನ್ ದ ಎನಿಮಿಟಿ ಬಿಟ್ವೀನ್ ದ ಮರಾಠಾಸ್ ಆ್ಯಂಡ್ ದ ಬ್ರಿಟಿಷ್. ಮುಂದೆ ಏನಾಕೈತಂದ್ರೆ ಮರಾಠಾಸ್ ಮತ್ತು ಬ್ರಿಟಿಷರ ನಡುವಿನ ಶತ್ರುತ್ವಕ್ಕೆ ಕಾರಣಕ್ಕೈತದ. ಎನಿಮಿಟಿ ಮೀನ್ಸ್ ಶತ್ರುತ್ವ.
ಡ್ಯೂರಿಂಗ್ ದಿಸ್ ಪೀರಿಯಡ್ ದ ಡೆತ್ ಆಫ್ ದ ಮರಾಠಾ ಸ್ಟ್ರಾಂಗ್ ಮ್ಯಾನ್ ಮಾಧವ್ ರಾವ್ ಪೇಶ್ವಾ ವಾಸ್ ಅ ಮೇಜರ್ ಸೆಟ್ ಬ್ಯಾಕ್ ಟು ದ ಮರಾಠಾಸ್. ಇದೇ ಸಂದರ್ಭದಾಗ ಏನಾಕೈತಂದ್ರೆ ಮರಾಠಾಸ್ ಒಳಗೆ ಒಬ್ಬ ಸ್ಟ್ರಾಂಗ್ ಏನಿರ್ತಾನೆ ಪೇಶ್ವಾ ಇರ್ತಾನೆ. ಪೇಶ್ವಾ ಅಂದ್ರೆ ಪ್ರಧಾನಮಂತ್ರಿ ಅಂದ್ರೆ ಕಿಂಗ್ ಅಂತ ತಿಳ್ಕೊರಿ. ಹೌದಾ, ಮಾಧವ್ ರಾವ್ ಇರ್ತಾನೆ. ಬಟ್ ಮಾಧವ್ ರಾವ್ ಅದ ಟೈಮ್ನಾಗ ಅದ ಸಂದರ್ಭದಾಗ ಏನಾಗಿರ್ತಾರೆ ಇವ್ರು ಮರಣ ಹೊಂದಿರ್ತಾರೆ. ಮರಣ ಹೊಂದಿದ್ದಕ್ಕೆ ಇದ ಏನಾಕೈತಿ ಮರಾಠರಿಗೆ ಅತಿ ಹೆಚ್ಚಿನ ಪ್ರಮಾಣದಾಗ ನಷ್ಟವಾಗಿರ್ತೈತೆ ಅವ್ರಿಗೆ. ಥ್ರೂ ಹೀಸ್ ಬ್ರದರ್ ನಾರಾಯಣ್ ರಾವ್ ಕೇಮ್ ಟು ಪವರ್. ಈಗ ಮಾಧವ್ ರಾವ್ ಏನಾಗಿರ್ತಾರೆ ಮರಣ ಹೊಂದಿರ್ತಾರ. ಅವ್ರ ನಂತರ ಆ ಪೊಸಿಷನ್ಗೆ ಯಾರು ಬರ್ತಾರೆ? ನಾರಾಯಣ್ ರಾವ್ ಬರ್ತಾನೆ. ಯಾರು ಬರ್ತಾರೆ? ಅವ್ರ ತಮ್ಮ ನಾರಾಯಣ್ ರಾವ್. ಹಿ ವಾಸ್ ಮರ್ಡೆಡ್ ಬೈ ಹೀಸ್ ಅಂಕಲ್ ರಘೋಬಾ. ಬಟ್ ನಾರಾಯಣ್ ರಾವ್ಗೆ ಅವ್ರ ಅಂಕಲ್ ಅಂದ್ರೆ ಚಿಕ್ಕಪ್ಪ ಇರ್ತಾನೆ. ಆ ಚಿಕ್ಕಪ್ಪ ಏನು ಮಾಡ್ತಾನೆ? ನಾರಾಯಣ್ ರಾವ್ಗೆ ಏನು ಮಾಡ್ತಾನೆ? ಕೊಲೆ ಮಾಡಿಸ್ತಾನೆ. ಯಾರವ್ರ ಚಿಕ್ಕಪ್ಪ? ರಘೋಬಾ. ದಿಸ್ ರಿಸಲ್ಟೆಡ್ ಇನ್ ಫೈಟಿಂಗ್ ಫಾರ್ ದ ಪೇಶ್ವಾ ಪೋಸ್ಟ್. ನೆಕ್ಸ್ಟ್ ಇದ ಮುಂದೆ ಏನಾಕೈತಂದ್ರೆ ಆ ಪೇಶ್ವಾ ಪೋಸ್ಟ್ ಸಲುವಾಗಿ ಏನು ಮಾಡೋದಾಕೈತಿ? ಇಲ್ಲಿ ಫೈಟ್ಸ್ಗಳು ಸ್ಟಾರ್ಟ್ ಆಕೈತಿ, ಕಲಹಗಳು ಉಂಟಾಕ್ಕವು. ಇಲ್ಲಿ ಯಾರ? ಮಾಧವರಾವ ಮರಣ ಹೊಂತಾನೆ. ಮರಣ ಹೊಂದಿದ ಮೇಲೆ ಅವನು ತಮ್ಮ ನಾರಾಯಣ ರಾವ್ ಪೋಸ್ಟಿಗೆ ಬಂದಿರ್ತಾನೆ. ಹೌದಾ, ಅಧಿಕಾರಕ್ಕೆ ಬಂದಿರ್ತಾನೆ. ಬಟ್ ಅವ್ನ ಕಾಕ ಏನು ಮಾಡ್ತಾನೆ? ಆ ನಾರಾಯಣ ರಾವ್ಗೆ ಏನು ಮಾಡ್ತಾನೆ? ಕೊಲೆ ಮಾಡಿಸ್ತಾನೆ. ಆ ಕಾಕ ಯಾರ? ರಘೋಬಾ. ಅದೇ ರೀತಿ ಮುಂದೆ ಏನಾಕೈತಿಲ್ಲಿ ಆ ಪೇಶ್ವಾ ಪೋಸ್ಟಕ್ಕೆ ಇಲ್ಲಿ ಜಗಳ ಸ್ಟಾರ್ಟ್ ಆಗೈತಿ. ದ ಮರಾಠ ಫೆಡರೇಷನ್ ಬ್ರೌಟ್ ಮಾಧವ್ ರಾವ್ ಟು ದ ಮೈನರ್ ಸನ್ ಆಫ್ ನಾರಾಯಣ್ ರಾವ್ ಟು ದ ಪೋಸ್ಟ್ ಆಫ್ ಪೇಶ್ವಾ. ಇಲ್ಲೇನು ಮಾಡ್ತಾರಂದ್ರೆ ಮರಾಠ ಫೆಡರೇಷನ್ ಅಂದ್ರೆ ಮರಾಠದ ಒಂದು ಸಂಘ. ಅವ್ರೇನು ಮಾಡ್ತಾರೆ? ಮಾಧವ್ ರಾವ್ ಟು ಇವೇನಿರ್ತಾನಂದ್ರೆ ನಾರಾಯಣ್ ರಾವ್ನ ಸಣ್ಣ ಮಗ ಇರ್ತಾನೆ. ಹೌದಾ, ಆ ಮಗನನ್ನು ಏನು ಮಾಡ್ತಿರೋರು? ಆ ಪೇಶ್ವಾ ಪೋಸ್ಟಿಗೆ ಏನು ಮಾಡ್ತಾರೆ? ನೇಮಕ ಮಾಡ್ತಾರೆ. ಯಾರೀಗ? ಮಾಧವ್ ರಾವ್ ಟು ಇವೇನ ನಾರಾಯಣ್ ರಾವ್ನ ಮಗ ಇರ್ತಾನೆ. ಅವಂಗ ಪೇಶ್ವಾ ಪೋಸ್ಟಿಂಗ್ ಮಾಡ್ತಾರೆ. ಅಪ್ಸೆಟ್ ವಿತ್ ದಿಸ್ ಡೆವಲಪ್ಮೆಂಟ್ ರಘೋಬಾ ಅಪ್ರೋಚ್ ದ ಬ್ರಿಟಿಷ್ ಫಾರ್ ಸಪೋರ್ಟ್. ಇದೇ ಟೈಮ್ನಾಗ ರಘೋಬಾ ಏನು ಮಾಡ್ತಾನೆ? ಮರಾಠರ ನನಗೆ ಸಪೋರ್ಟ್ ಮಾಡ್ತಾರಂತ ರಘೋಬಾನ ತಿಳ್ಕೊಂಡಿರ್ತಾನೆ. ಬಟ್ ಯಾರು ರಘೋಬಾಗೆ ಸಪೋರ್ಟ್ ಮಾಡೋದಿಲ್ಲ. ಅಂಥ ಟೈಮ್ನಾಗ ರಘೋಬಾ ಏನು ಮಾಡ್ತಾನೆ? ಈ ಆಸ್ಕ್ಡ್ ದ ಬ್ರಿಟಿಷ್ ಟು ಹೆಲ್ಪ್. ಅವೇನು ಮಾಡ್ತಾನೆ? ಬ್ರಿಟಿಷ್ರಿಗೆ ಹೆಲ್ಪ್ ಕೇಳ್ತಾನೆ. ಬ್ರಿಟಿಷ್ರಿಗೆ ಏನು ಮಾಡ್ತಾನೆ? ಸಪೋರ್ಟ್ ಮಾಡ್ರಿ ನನಗೆ ಏನಂತಾನೆ? ಬ್ರಿಟಿಷ್ರಿಗೆ ಹೇಳ್ತಾನೆ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊತಾನೆ. ಯಾರ? ರಘೋಬಾ. ದ ಬ್ರಿಟಿಷ್ ಥೌಟ್ ಆಫ್ ಎಕ್ಸ್ಪ್ಲಾಯ್ಟಿಂಗ್ ದಿಸ್ ಸಿಚುವೇಶನ್ ಇನ್ ದೇರ್ ಫೇವರ್. ಇದೇ ಟೈಮ್ನಾಗ ಬ್ರಿಟಿಷ್ ಏನು ಮಾಡ್ತಿರ್ತಾರೆ? ಹೆಂಗಾರು ಮಾಡಿ ನಾವು ಇದ್ರೊಳಗೆ ಇಂಟರ್ಫಿಯರ್ ಮಾಡ್ಬೇಕು, ನಾವು ಪೂರ್ತಿ ಇಂಡಿಯಾ ಒಳಗೆ ನಾವು ನಮ್ಮ ಅಂಡರ್ ಕರ್ಕೋಬೇಕಂತನ ಏನು ಮಾಡ್ತಿರ್ತಾರೆ? ಅವ್ರು ಒಂದು ಸಿಚುವೇಶನ್ ಸಲುವಾಗಿ ವೇಟ್ ಮಾಡ್ತಿರ್ತಾನೆ. ಅದೇ ಸಿಚುವೇಶನನ್ನು ಯಾರು ಕೊಡ್ತಾನೆ? ರಘೋಬಾ ಕೊಡ್ತಾನೆ. ಯಾರಿಗೆ? ಬ್ರಿಟಿಷ್ರಿಗೆ. ಇವ್ರೇನು ಮಾಡ್ತಾರೆ? ಬ್ರಿಟಿಷ್ರ ಅಂಥ ಟೈಮನ್ನು ಹುಡ್ಕೊಂಡನ ಏನು ಮಾಡ್ತಾರೆ? ಮರಾಠಾಸ್ ಇದು ಏನು ಪ್ರಾಬ್ಲಮ್ಸ್ ಇದ್ರು ಅಲ್ಲ ಅದ್ರೊಳಗೆ ಏನು ಮಾಡ್ತಾರೆ? ಭಾಗವಹಿಸ್ತಾರೆ. A long war was waged from 1775 to 1782 between the Marathas and the British. ಇದ ಮುಂದೆ ಏನಕ್ಕಿತ್ತಂದ್ರೆ ಒಂದು ದೀರ್ಘಕಾಲವಾದ ಯುದ್ಧ ನಡೀತೈತಿ. ಯಾರ್ಯಾರ ನಡುವೆ? ಮರಾಠಾಸ್ ಮತ್ತು ಬ್ರಿಟಿಷರ ನಡುವೆ. ಅದು ಯಾವಾಗ? 1775 to 1782. ಇನಿಷಿಯಲಿ ದೋ ದ ಮರಾಠಾಸ್ ಗೇನ್ ಅಪ್ಪರ್ ಹ್ಯಾಂಡ್. ಇನಿಷಿಯಲಿ ಅಂದ್ರೆ ಸ್ಟಾರ್ಟಿಂಗ್ ಮರಾಠಾಸ್ ಗೆಲ್ತಿರ್ತಾರೆ. ಫೈನಲಿ ದೇ ಲಾಸ್ಟ್ ಇಟ್. ಬಟ್ ಫೈನಲ್ ಆಗಿ ಯಾರು ಗೆಲ್ತಾರೆ? ಲಾಸ್ಟಿಗೆ ಯುದ್ಧದ್ರೊಳಗೆ ಬ್ರಿಟಿಷರು ಗೆಲ್ತಾರೆ, ಮರಾಠಾಸ್ ಸೋಲ್ತಾರೆ. The Marathas Federation was unable to sustain the war with the British and finally entered into Salabai Agreement and ended the war. ಇಲ್ಲೇನಾಕೈತೆ ಅಂದ್ರೆ ಮುಂದೆ ಇವರು ಮರಾಠಾಸ್ ಫೆಡ್ರೇಷನ್ ಐತಲ್ಲ, ಮರಾಠರ ಸಂಘ ಬ್ರಿಟಿಷ್ ಜೊತೆ ಯುದ್ಧ ಮಾಡೋಕೆ ಅವ್ರಿಗೆ ಮುಂದೆ ಆಗೋದಿಲ್ಲ. ಯಾಕೆಂದರೆ ಬ್ರಿಟಿಷರ ಆಧುನಿಕವಾದ ಯುದ್ಧ ಉಪಕರಣಗಳನ್ನು ಯೂಸ್ ಮಾಡ್ತಿರ್ತಾರೆ. ಬಟ್ ನಮ್ಮ ದೇಶೀಯ ಸಂಸ್ಥಾನಗಳೊಳಗೆ ಅವು ಯುದ್ಧ ಉಪಕರಣಗಳು ಇದ್ದಿರಲಿಲ್ಲ. ಅವಾಗ ಮರಾಠಾಸ್ ಏನು ಮಾಡ್ತಾರೆ? ನಾವು ಯುದ್ಧ ಮಾಡೋಕೆ ಹೋಗಲ್ಲ ಅಂತ ಹೇಳ್ತಾರೆ. ಆ ಟೈಮ್ನಾಗ ಏನು ಮಾಡ್ತಾರೆ? ಅವ್ರು ಫೈನಲ್ ಆಗಿ ಏನು ಮಾಡ್ತಾರೆ? ಸಾಲಾಬಾಯಿ ಅಗ್ರಿಮೆಂಟ್ ಅಂತನ ಬ್ರಿಟಿಷರ ಜೊತೆ ಮಾಡ್ಕೋತಾರೆ. ಇಲ್ಲೈತೆ ನೋಡ್ರಿ, ಸಾಲಾಬಾಯಿ ಅಗ್ರಿಮೆಂಟ್. ಮಾಧವ್ ರಾವ್ ಟು ವಾಸ್ ನೇಮ್ಡ್ ಆ್ಯಸ್ ದ ಪೇಶ್ವಾ. ಇಲ್ಲಿ ಫಸ್ಟ್ ಆಂಗ್ಲೋ ಮರಾಠ ವಾರ್ ಯಾವ ಅಗ್ರಿಮೆಂಟ್ ಥ್ರೂ ಕೊನೆಗೊಳ್ತಂದ್ರೆ ಸಾಲಾಬಾಯಿ ಅಗ್ರಿಮೆಂಟ್. ಇದು ನೆನ್ಪಿಟ್ಕೋರಿ, ಭಾಳ ಇಂಪಾರ್ಟೆಂಟ್ ಆಕೈತಿ. ಸಾಲಾಬಾಯಿ ಅಗ್ರಿಮೆಂಟ್ ಥ್ರೂ ದ ಫಸ್ಟ್ ವಾರ್ ಆಫ್ ಆಂಗ್ಲೋ ಮರಾಠ ವಾರ್. ದ ಫಸ್ಟ್ ಆಂಗ್ಲೋ ಮರಾಠ ವಾರ್ ವಾಸ್ ಎಂಡೆಡ್. ಹೌದಾ, ನೆಕ್ಸ್ಟ್ ಇದ್ರ ರಿಸಲ್ಟ್ ಏನಕ್ಕೈತೆ ಅಂದ್ರೆ ಮಾಧವ್ ರಾವ್ ಟೂನ ಏನಕ್ಕನ ಲಾಸ್ಟಿಗೆ ಪೇಶ್ವಾ ಅಕ್ಕನ ರಘೋಬಾ ಆಗೋದಿಲ್ಲ. ಹೌದಾ ತೀತಾ? ಈಗ ಒಂದನೇ ಆಂಗ್ಲೋ ಮರಾಠ ವಾರ್ ಸ್ಟಡಿ ಮಾಡಿದ್ವಿ. ಈಗ ಎರಡನೇ ಆಂಗ್ಲೋ ಮರಾಠ ವಾರನ್ನು ಸ್ಟಡಿ ಮಾಡೋಣ. ಆಮೇಲೆ ಸಬ್ಸಿಡರಿ ಲೈನ್ಸನ್ನು ಸ್ಟಡಿ ಮಾಡೋಣ. ಈಗ ಫಸ್ಟ್ ದ ಡಿಫ್ರೆನ್ಸಸ್ ಅಮಾಂಗ್ ದ ಮರಾಠ ಚೀಫ್ಟೆನ್ಸ್ ವಾಸ್ ದ ರೀಸನ್ ಫಾರ್ ದಿಸ್ ವಾರ್. ಚೀಫ್ಟೆನ್ಸ್ ಅಂದ್ರೆ ನಾಯಕರು. ಅಂದ್ರೆ
ಇದು ಎರಡನೇ ಆಂಗ್ಲೋ ಮರಾಠವಾರಕ್ಕೆ ಮೇನ್ ರೀಸನ್ ಅಂದ್ರೆ ಏನು, ಮರಾಠ ಮನೆತನಗಳ ನಾಯಕರ ನಡುವಿನ ಏನಿರ್ತೈತಿ ಡಿಫ್ರೆನ್ಸಸ್ ಉಂಟಾಗ್ತೈತಿ. ಅದ ಏನಾಕೈತಿ ಸೆಕೆಂಡ್ ಆಂಗ್ಲೋ ಮರಾಠವಾರಕ್ಕೆ ಕಾರಣ ಆಕೈತಿ. ದೇರ್ ವಾಸ್ ಎನಿಮಿಟಿ ಬಿಟ್ವೀನ್ ಯಶವಂತರಾವ್ ಆಫ್ ಹೋಲ್ಕರ್ ಫ್ಯಾಮ್ಲಿ ಆ್ಯಂಡ್ ದೌಲತ್ ರಾವ್ ಆಫ್ ಸಿಂಧಿಯಾ ಫ್ಯಾಮ್ಲಿ. ಇಲ್ಲಿ ಎರಡು ಫ್ಯಾಮ್ಲಿ ಇರ್ತಾವೆ. ಒಂದನೇ ಫ್ಯಾಮ್ಲಿ ಯಶವಂತರಾವ್ ಆಫ್ ಹೋಲ್ಕರ್ ಫ್ಯಾಮ್ಲಿ. ಯಶವಂತರಾವ್ ಅಂತ ಇರ್ತಾನೆ, ಅವನ ನಾಯಕ. ಅವನ ಫ್ಯಾಮ್ಲಿ ಯಾವ್ದು ಹೋಲ್ಕರ್ ಫ್ಯಾಮ್ಲಿ. ನೆಕ್ಸ್ಟ್ ದೌಲತ್ ರಾವ್ ಅಂತ ಕಿಂಗ್ ಇರ್ತಾನೆ, ಅವನ ಫ್ಯಾಮ್ಲಿ ಸಿಂಧಿಯಾ ಫ್ಯಾಮ್ಲಿ. ಇವ್ರ ನಡುವೆ ಏನಿರ್ತೈತಿ ಶತ್ರುತ್ವ ಇರ್ತೈತಿ. ಏನಿರ್ತೈತಿ ಎನಿಮಿಟಿ ಅಂದ್ರೆ ಶತ್ರುತ್ವ. ದೇರ್ ವಾಸ್ ಎನಿಮಿಟಿ ಬಿಟ್ವೀನ್ ಯಶವಂತರಾವ್ ಆ್ಯಂಡ್ ದೌಲತ್ ರಾವ್. ಬೋತ್ ವಾಂಟೆಡ್ ಟು ಎಸ್ಟಾಬ್ಲಿಷ್ ಕಂಟ್ರೋಲ್ ಓವರ್ ದ ಪೇಶ್ವಾ ಬಾಲಾಜಿ ರಾವ್ ಟು. ಇವರಿಬ್ರದ್ದು ಏನಿರ್ತೈತೆ ಅಂದ್ರೆ ಇಂಟೆನ್ಷನ್, ಇವರಿಬ್ರದ್ದು ಒಂದು ಗುರಿ ಇರ್ತೈತಿ. ಏನಿರ್ತೈತಿ ಅವಾಗ ಪೇಶ್ವಾ ಯಾರಿರ್ತಾನಂದ್ರೆ ಬಾಲಾಜಿ ರಾವ್ ಟು ಇರ್ತಾನೆ. ಅವನ ಮೇಲೆ ನಾ ಏನು ಮಾಡ್ಬೇಕಾ, ನಾ ಪ್ರಭುತ್ವವನ್ನು ಸಾಧಿಸ್ಬೇಕಾ, ಅವ್ನು ನನ್ನ ಕಂಟ್ರೋಲ್ ಬರ್ಬೇಕಾ ಅಂತ ಇವರಿಬ್ರು ಏನು ಮಾಡ್ತಿರ್ತಾರೆ, ಪ್ರಯತ್ನ ಮಾಡ್ತಿರ್ತಾರೆ. ಯಾರ್ಯಾರ ಯಶವಂತರಾವ್ ಮತ್ತು ದೌಲತ್ ರಾವ್. ಅದು ಯಾರ ಮೇಲೆ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ, ಪೇಶ್ವಾ ಬಾಲಾಜಿ ರಾವ್ ಟು. In 1802, the army of Holkar defeated the armies of Scindia and the Peshwa. ಇಲ್ಲಿ 1802 ಒಳಗೆ ಏನಾಕೈತೆ ಯುದ್ಧ ಆಕೈತೆ. ಆ ಯುದ್ಧ ಅದ್ರೊಳಗೆ ಹೋಲ್ಕರ್ ಫ್ಯಾಮ್ಲಿ ಅಂದ್ರೆ ಯಶವಂತರಾವ್ ಏನು ಮಾಡ್ತಾನೆ, ಸಿಂಧಿಯಾ ಫ್ಯಾಮ್ಲಿಯನ್ನು ಸೋಲಿಸ್ತಾನೆ. ಮತ್ತು ಪೇಶ್ವಾ ಬಾಲಾಜಿ ರಾವ್ ಟೂಗೂ ಏನು ಮಾಡ್ತಾನೆ, ಇವ ಯಶವಂತರಾವ್ ಹೋಲ್ಕರ್ ಫ್ಯಾಮ್ಲಿ ಸೋಲಿಸ್ತಾನೆ. ಯಾರಿಗೆ ಸೋಲಿಸ್ತಾನೆ, ಈ ಸಿಂಧಿಯಾ ಅಂದ್ರೆ ದೌಲತ್ ರಾವ್ಗೂ ಸೋಲಿಸ್ತಾನೆ, ಪೇಶ್ವಾಗೂ ಸೋಲಿಸ್ತಾನೆ. ದ ಪೇಶ್ವಾ ಅಪೀಲ್ ಟು ದ ಬ್ರಿಟಿಷ್. ಇದ ಸಂದರ್ಭದ ಯಾರು ವೇಟ್ ಮಾಡ್ತಿರ್ತಾರೆ ಅಂದ್ರೆ ಬ್ರಿಟಿಷರು ವೇಟ್ ಮಾಡ್ತಿರ್ತಾರೆ. ಅದ ಸಂದರ್ಭದಾಗ ಪೇಶ್ವಾ ಬಾಲಾಜಿ ರಾವ್ ಏನು ಮಾಡಿಬಿಡ್ತಾನೆ, ಬ್ರಿಟಿಷ್ರಿಗೆ ಹೆಲ್ಪ್ ಕೇಳ್ಬಿಡ್ತಾನೆ. ಬಾಲಾಜಿ ರಾವ್ ಟು ಆಸ್ಕ್ಡ್ ದ ಹೆಲ್ಪ್ ಟು ದ ಬ್ರಿಟಿಷರ್ಸ್. ಲಾರ್ಡ್ ವೆಲ್ಲೆಸ್ಲಿ ಫೈನಲಿ ಗಾಟ್ ಆನ್ ಅಪೋರ್ಚುನಿಟಿ ಟು ಮೆಡಲ್ ಇನ್ ದ ಅಫೇರ್ಸ್ ಆಫ್ ದ ಮರಾಠಾಸ್. ಇದ ಅವಕಾಶಕ್ಕಾಗಿ ವೇಟ್ ಮಾಡುತ್ತಿದ್ದ ಬ್ರಿಟಿಷರಿಗೆ ಏನಾಗ್ಬಿಡ್ತೈತಿ, ಇದು ಒಳ್ಳೆ ಸಂದರ್ಭ ಅಂತ ತಿಳ್ಕೊಂಡ ಅದ ಟೈಮ್ನಾಗ ಲಾರ್ಡ್ ವೆಲ್ಲೆಸ್ಲಿಗೆ ಒಂದು ದೊಡ್ಡ ಚಲೋ ಅವಕಾಶಕ್ಕೆ ತಂತ ಏನು ಮಾಡ್ತಾರವ್ರ, ಮರಾಠಾಸ್ದ ಅಫೇರ್ಸ್ ಅಂದ್ರೆ ಇದು ಅವ್ರ ಮನೆತನಗಳ ಪ್ರಾಬ್ಲಮ್ಸ್ ಒಳಗೆ ಏನು ಮಾಡೋದ, ಇಂಟರ್ಫಿಯರ್ ಮಾಡೋಕೆ ಒಂದು ಅವಕಾಶ ಸಿಕ್ಬಿಡ್ತೈತಿ. ಯಾರೀಗ, ಲಾರ್ಡ್ ವೆಲ್ಲೆಸ್ಲಿ. ದ ಪೇಶ್ವಾ ಎಂಟರ್ಡ್ ದ ಸಬ್ಸಿಡರಿ ಅಲಯನ್ಸ್ ಸಿಸ್ಟಮ್ ಬೈ ಅಕ್ಸೆಪ್ಟಿಂಗ್ ದ ಟ್ರೀಟಿ ಆಫ್ ಬಸೇನ್. ಇಲ್ಲೇನಾಕೈತಂದ್ರೆ ಲಾರ್ಡ್ ವೆಲ್ಲೆಸ್ಲಿ ಫಸ್ಟಕ್ಕೆ ಏನು ಮಾಡ್ತಾನಂದ್ರೆ ಪೇಶ್ವಾಗ ಸಬ್ಸಿಡರಿ ಅಲಯನ್ಸ್ ಪಾಲಿಸಿ ಒಳಗೆ ಏನು ಮಾಡಿಬಿಡ್ತಾನೆ, ಅಗ್ರಿಮೆಂಟನ್ನು ಮಾಡಿಸ್ಕೊಂಡ್ಬಿಡ್ತಾನೆ. ನೀ ಏನು ಮಾಡ, ಸಬ್ಸಿಡರಿ ಅಲಯನ್ಸಿಗೆ ಸೈ ಮಾಡ, ನಿಂಗೆ ಆಮೇಲೆ ನಾ ಏನು ಮಾಡ್ತೀನಿ, ನಿನಗೆ ಹೆಲ್ಪ್ ಮಾಡ್ತಾನಂತ ಏನು ಮಾಡ್ತಾನೆ ಲಾರ್ಡ್ ವೆಲ್ಲೆಸ್ಲಿ ಅವ್ನ ಕಡೆ ಸಬ್ಸಿಡರಿ ಅಲಯನ್ಸ್ ಅಗ್ರಿಮೆಂಟನ್ನು ಮಾಡ್ಕೊಂಡ್ಬಿಡ್ತಾನೆ. ಅದು ಯಾವ ಟ್ರೀಟಿ ಥ್ರೂ, ದ ಟ್ರೀಟಿ ಆಫ್ ಬಸೇನ್. Other Maratha families like Holkar, Gwalior and Bhosle formed an alliance opposing this treaty. ಅದ ಟೈಮ್ನಾಗ ಬಾಜಿರಾವ್ ಏನು ಮಾಡಿಬಿಡ್ತಾನೆ, ಸಹಾಯಕ ಸೈನ್ಯ ಪದ್ಧತಿಗೆ ಅಗ್ರಿಮೆಂಟ್ ಮಾಡಿಬಿಡ್ತಾನೆ. ಅದ ಸಂದರ್ಭದಾಗ ಮರಾಠದ ಮನೆತನಗಳ ನಾಯಕರುಗಳಾದ ಯಾರ್ಯಾರ, ಹೋಲ್ಕರ್ ಫ್ಯಾಮ್ಲಿ, ಗ್ವಾಲಿಯರ್, ನೆಕ್ಸ್ಟ್ ಭೋಸ್ಲೆ, ಇವ್ರು 3 ಮಂದಿ ಕೂಡ್ತಾರೆ. ಅಲಯನ್ಸ್ ಅಂದ್ರೆ ಸಂಘಟನೆ. 3 ಮಂದಿ ಕೂಡ ಏನು ಮಾಡ್ತಾರಂದ್ರೆ ಈ ಏನು ಟ್ರೀಟಿ ಮಾಡ್ಕೊಂಡಲ್ಲ ನಾವು, ಟ್ರೀಟಿ ಆಫ್ ಬೆಸೆನನ್ನು ಏನು ಮಾಡ್ತಾರವ್ರ ವಿರುದ್ಧ ಅಪೋಸ್ ಮಾಡ್ತಾರೆ, ಅಗೇನ್ಸ್ಟ್ ಅಕ್ಕರ್. ಲಾರ್ಡ್ ವೆಲ್ಲೆಸ್ಲಿ ಡಿಫಿಟೆಡ್ ದ ಆರ್ಮೀಸ್ ಆಫ್ ವೇರಿಯಸ್ ಮರಾಠಾ ಫ್ಯಾಮ್ಲೀಸ್ ಫ್ರಾಮ್ 1803 to 1805. ಬಟ್ ಲಾರ್ಡ್ ವೆಲ್ಲೆಸ್ಲಿ ಇಷ್ಟು ಸ್ಟ್ರಾಂಗ್ ಇರ್ತಾನಂದ್ರೆ ಅವೇನು ಮಾಡ್ತಾನೆ, ಇವ್ರು 3 ಮಂದಿಗೆ ಸೋಲಿಸ್ತಾನೆ. 1803 1805 ಏನೇನು ಯುದ್ಧ ಅಕ್ಕವಲ್ಲ ಎಲ್ಲದ್ರೊಳಗೆ ಏನು ಮಾಡ್ತಾನೆ ಲಾರ್ಡ್ ವೆಲ್ಲೆಸ್ಲಿ ಇವ್ರು 3 ಮಂದಿಗೆ ಸೋಲಿಸ್ತಾನೆ. ಈಸ್ ಬ್ಯಾಟಲ್ ಥರ್ಸ್ಟಿನೆಸ್ ಇನ್ಕ್ರೀಸ್ ದ ಫೈನಾನ್ಷಿಯಲ್ ಬರ್ಡನ್ ಆನ್ ದ ಕಂಪ್ನಿ. ಇಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಏನಿರ್ತೈತಂದ್ರೆ ಅವ್ನು ಬರೀ ಬ್ಯಾಟಲ್ ಥರ್ಸ್ಟಿನೆಸ್ ಅಂದ್ರೆ ಬಾಯಾರಿಕೆ ಅಂತೇನೆ, ಹೌದಾ. ಹಂಗೆ ಇವಂಗ ಬ್ಯಾಟಲ್ ಮಾಡೋದಂದ್ರೆ ಭಾಳ ಇಷ್ಟ. ಯಾರೀಗ, ಲಾರ್ಡ್ ವೆಲ್ಲೆಸ್ಲಿ. ಅಂದ್ರೆ ಯುದ್ಧ ಪ್ರಿಯ ನೀತಿ ಅಂದ್ರೆ ಇವಂಗ ಯುದ್ಧ ಅಂದ್ರೆ ಅಷ್ಟು ಪ್ರೀತಿ. ಯಾರಿಗೆ, ಲಾರ್ಡ್ ವೆಲ್ಲೆಸ್ಲಿ. ಇದ ಮುಂದೆ ಏನಕ್ಕಂತಂದ್ರೆ ಕಂಪ್ನಿಯ ಮೇಲೆ ಸಾಲದ ಹೊರೆ ಹೆಚ್ಚಿಗೆ ಆಕೈತಿ. ಯಾರ ಸಲುವಾಗ್ಯದ, ಲಾರ್ಡ್ ವೆಲ್ಲೆಸ್ಲಿಯ ಯುದ್ಧ ಪ್ರೀತಿಯ ನೀತಿಯಿಂದಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸಾಲದ ಹೊರೆ ಹೆಚ್ಚಾಯಿತು. ಆದ ಕಾರಣ ಮುಂದೆ ಏನಕ್ಕೈತಂದ್ರೆ ಆನ್ ಬೀಯಿಂಗ್ ಕ್ರಿಟಿಸೈಸ್ಡ್ ಫಾರ್ ದಿಸ್ ಪಾಲಿಸಿ, ಇದರ ನೀತಿಯಿಂದಾಗಿ ಅವ್ನು ಜಾಸ್ತಿ ಏನಕ್ಕೈತಿ ಟೀಕೆಗೆ ಒಳಗಾಗ್ತಾನೋ. ಕ್ರಿಟಿಸೈಸ್ಡ್ ಅಂದ್ರೆ ಟೀಕೆ ಮಾಡ್ತಾನೋ. ಬರೀ ಯುದ್ಧ ಪ್ರಿಯ ನೀತಿಯಿಂದ ಅದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸಾಲದ ಹೊರೆ ಹೆಚ್ಚಾಗಿದ್ದರಿಂದ ಇವಂಗೆಲ್ಲರೂ ಕ್ರಿಟಿಸೈಸ್ಡ್ ಮಾಡ್ತಾರೆ, ಟೀಕೆ ಮಾಡ್ತಾನೆ. ಲಾರ್ಡ್ ವೆಲ್ಲೆಸ್ಲಿ ರಿಸೈನ್ಡ್ ಫ್ರಾಮ್ ಹಿಸ್ ಪೋಸ್ಟ್ ಆ್ಯಂಡ್ ರಿಟರ್ನ್ ಟು ಇಂಗ್ಲೆಂಡ್. ಇದನ್ನು ತಡ್ಕೊಳ್ಳಾರ್ದು ಏನು ಮಾಡ್ತಾನೆ ಲಾರ್ಡ್ ವೆಲ್ಲೆಸ್ಲಿ, ತನ್ನ
ಪೋಸ್ಟಿಗೆ ಏನು ಮಾಡ್ತಾನೆ, ರಿಸೈನ್ ಮಾಡ್ತಾನೆ, ಅಂದ್ರೆ ರಾಜೀನಾಮೆ ನೀಡ್ತಾನೆ. ರಿಸೈನ್ ಅಂದ್ರೆ ರಾಜೀನಾಮೆ ನೀಡಿ ರಿಟರ್ನ್ ಎಲ್ಲಿ ಹೋಗ್ತಾನೆ, ಇಂಗ್ಲೆಂಡಿಗೆ ಹೋಗ್ಬಿಡ್ತಾನೆ. ದಿಸ್ ರಿಸಲ್ಟೆಡ್ ಇನ್ ಟೆಂಪರರಿ ಪೀಸ್ ಇನ್ ದ ರೀಜನ್. ಇದೇನಾಕೈತಂದ್ರೆ ಆ ಪ್ರದೇಶದೊಳಗೆ ತಾತ್ಕಾಲಿಕವಾಗಿ ಶಾಂತಿ ತಂತಂದು ಹೇಳತ್ತಾನೆ. ಅಂದ್ರೆ ಲಾರ್ಡ್ ವೆಲ್ಲೆಸ್ಲಿ ಅಷ್ಟು ಏನಿದ್ದ ಸ್ಟ್ರಾಂಗ್ ಇದ್ದ ಅಷ್ಟು ಯುದ್ಧ ಪ್ರಿಯ ನೀತಿಯಿಂದ ಅಲ್ಲಿ ಅಶಾಂತಿ ಇತ್ತು. ಬಟ್ ಅವ್ನು ಹೋದ್ಮೇಲೆ ಏನೋ ಸ್ವಲ್ಪ ಟೈಮ್ ಸಲುವಾಗಿ ಅಲ್ಲಿ ಶಾಂತಿ ಬಂತಂತ ಹೇಳಾಕತ್ತಾರೆ. ಈಗ ಸೆಕೆಂಡ್ ಆಂಗ್ಲೋ ಮರಾಠ ಒಳಗೆ ಏನೈತೆ ಬರೀ ಯಶವಂತರಾವ್ ಹೋಳ್ಕರ್ ಫ್ಯಾಮ್ಲಿ, ನೆಕ್ಸ್ಟ್ ದೌಲತ್ರಾವ್ ಸಿಂಧಿಯಾ ಫ್ಯಾಮ್ಲಿ, ದೇ ವಾಂಟೆಡ್ ಟು ಟ್ರೈ ಟು ಗೆಟ್ ದ ಕಂಟ್ರೋಲ್ ಓವರ್ ದ ಪೇಶ್ವಾ ಬಾಲಾಜಿರಾವ್ ಟು. ಪೇಶ್ವಾ ಬಾಲಾಜಿರಾವ್ ಟೂನ ಮೇಲೆ ನಾವು ಕಂಟ್ರೋಲ್ ಸಾಧಿಸ್ಬೇಕಂತ ಇಬ್ಬರು ಪ್ರಯತ್ನ ಮಾಡ್ತಿರ್ತಾನೆ. ಬಟ್ ಅದೇ ಟೈಮ್ನಾಗ ಏನಾಕೈತಂದ್ರೆ ಹೋಳ್ಕರ್ ಫ್ಯಾಮ್ಲಿಯವರು ಏನು ಮಾಡ್ತಾರೆ, ಸಿಂಧಿಯಾ ಮತ್ತು ಬಾಲಾಜಿ ರಾವ್ಗೆ ಸೋಲಿಸ್ಬಿಡ್ತಾನೆ. ಅಂಥ ಟೈಮ್ನಾಗ ಬಾಲಾಜಿ ರಾವ್ ಟು ಯಾರು ಹೆಲ್ಪ್ ಕೇಳ್ತಾನೆ, ಬ್ರಿಟಿಷರ ಹೆಲ್ಪ್ ಕೇಳ್ತಾನೆ. ಅದು ಎದ್ರ ಮೂಲಕ, ಸಹಾಯಕ ಸೈನ್ಯ ಪದ್ಧತಿ ಸಹಿ ಮಾಡೋದ್ರ ಮೂಲಕ ಬ್ರಿಟಿಷರ ಜೊತೆ ಏನು ಮಾಡ್ಕೊಂಡ್ಬಿಡ್ತಾನೆ ಇವ, ಟ್ರೀಟಿ ಆಫ್ ಬಸ್ಸೆನನ್ನು ಮಾಡ್ಕೊಂಡ್ಬಿಡ್ತಾನೆ. ಯಾರ, ಬಾಲಾಜಿ ರಾವ್ ಟು. ಅದು ಯಾರ ಜೊತೆ, ಲಾರ್ಡ್ ವೆಲ್ಲೆಸ್ಲಿ. ಅಂಥ ಟೈಮ್ನಾಗ ಲಾರ್ಡ್ ವೆಲ್ಲೆಸ್ಲಿ ಏನು ಮಾಡ್ತಾನೆ, ಇವ್ರ ಮೇಲೆ ಆಕ್ರಮಣ ಮಾಡ್ತಾನೆ. ಮತ್ತು 1803 1805 ಏನು ಮಾಡ್ತಾನೆ, ಎಲ್ಲರಿಗೂ ಸೋಲಿಸ್ತಾನೆ. ಲಾಸ್ಟಿಗೆ ಲಾರ್ಡ್ ವೆಲ್ಲೆಸ್ಲಿನ ತನ್ನ ಯುದ್ಧ ಪ್ರೀತಿಯ ನೀತಿಯಿಂದಾಗಿ ಅವ್ನು ಎಲ್ಲರೂ ಕ್ರಿಟಿಸೈಸ್ ಮಾಡೋದಕ್ಕೆ ಲಾಸ್ಟಿಗೆ ಲಾರ್ಡ್ ವೆಲ್ಲೆಸ್ಲಿನ ತನ್ನ ಪೋಸ್ಟಿಗೆ ರಿಸೈನ್ ಮಾಡಿ ಇಂಗ್ಲೆಂಡಿಗೆ ರಿಟರ್ನ್ ಹೋಗ್ತಾನೆ. ಇದು ಎರಡನೇ ಆಂಗ್ಲೋ ಮರಾಠ ವಾರ ಆತು. ಈಗ ಥರ್ಡ್ ಆಂಗ್ಲೋ ಮರಾಠ ವಾರನ ನೋಡೋಣ. ಇದ್ರೊಳಗೆ ಇದು ಯಾವಾಗ ಆಕೈತಂದ್ರೆ 1817 to 1818 ಒಂದು ವರ್ಷ ನೋಡ್ರಿ. ದ ಮರಾಠ ಫ್ಯಾಮ್ಲೀಸ್ ಟ್ರೈಡ್ ದೇರ್ ಬೆಸ್ಟ್ ಟು ಪ್ರೊಟೆಕ್ಟ್ ದೇರ್ ಇಂಡಿಪೆಂಡೆನ್ಸ್ ಆ್ಯಂಡ್ ಹಾನರ್. ನೋಡ್ರಿ, ಮರಾಠ ಮನೆತನಗಳು ತಮ್ಮ ಘನತೆ ಮತ್ತು ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಇನ್ನಿಲ್ಲದ ಪ್ರಯತ್ನ ನಡೆಸಿದವು. ತನ್ನ ಘನತೆ ಮತ್ತು ಗೌರವವನ್ನು ಉಳಿಸ್ಕೋಬೇಕಂತ ಎಲ್ಲ ಪ್ರಯತ್ನ ಮಾಡಿದ್ವು. ಈಗ ಆಲ್ರೆಡಿ ಬ್ರಿಟಿಷರ ಎರಡನೇ ಆಂಗ್ಲೋ ಮರಾಠ ವಾರ ಒಳಗೆ ಮರಾಠರನ್ನ ಪೂರ್ತಿಯಾಗಿ ಸೋಲ್ಸ್ಯಾರಿ, ಹೌದಾ. ಆದರೂ ಇಲ್ಲಿ ಮರಾಠಾಸ್ ಏನು ಮಾಡತ್ತಾರ, ತನ್ನ ಘನತೆ ಗೌರವ, ತನ್ನ ಸ್ವಾತಂತ್ರ್ಯವನ್ನು ಉಳಿಸ್ಕೋಬೇಕು, ನಾವು ಹೆಂಗಾರ ಬ್ರಿಟಿಷರ್ಲಿಂತ ಸ್ವಾತಂತ್ರ್ಯ ಪಡ್ಕೋಬೇಕಂತ ಇಲ್ಲಿ ಏನು ಮಾಡತ್ತಾರ, ಅವರು ಪ್ರಯತ್ನ ಪಡಾಕತ್ತಾರ. ಇವನ್ ದ ಪೇಶ್ವಾ ಅಟೆಂಪ್ಟೆಡ್ ಟು ಫ್ರೀ ಹಿಮ್ಸೆಲ್ಫ್ ಫ್ರಮ್ ದ ಕ್ಲಚಸ್ ಆಫ್ ದ ಇಂಗ್ಲೀಷ್. ಇಲ್ಲಿ ನೋಡ್ರಿ, ಇಲ್ಲಿ ಹೆಂಗಾತ್ ನೋಡ್ರಿ. ಈಗ ಪೇಶ್ವಾ ಅಂದ್ರೆ ಯಾರ, ಬಾಲಾಜಿ ರಾವ್ ಟು. ಇವ ಬೇಕಾಗಿ ಏನು ಮಾಡಿರ್ತಾನೆ, ಬ್ರಿಟಿಷರ ಜೊತೆ ಒಪ್ಪಂದ ಮಾಡ್ಕೊಂಡಿರ್ತಾನೆ. ಯಾವ ಒಪ್ಪಂದ ಮಾಡ್ಕೊಂಡಿರ್ತಾನವ, ಟ್ರೀಟಿ ಆಫ್ ಬೆಸ್ಸೇನ್ ಒಪ್ಪಂದದ ಮೂಲಕ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿರ್ತಾನೆ. ಬಟ್ ಇವ್ ಮುಂದೆ ಏನಾಕೈತಂದ್ರೆ, ನಾ ಹೆಂಗಾರ ಮಾಡಿ ಬ್ರಿಟಿಷರ ಕೈಲಿಂತ ನಿಯಂತ್ರಣದಿಂದ ನಾ ಏನು ಮಾಡ್ಕೋಬೇಕ, ಬಿಡಿಸ್ಕೋಬೇಕಂತ ಏನು ಮಾಡ್ತಿರ್ತಾನೆ, ಇವ ಪ್ರಯತ್ನ ಮಾಡ್ತಿರ್ತಾನೆ. ಯಾರ, ಪೇಶ್ವಾ. ಇನ್ 1817 ದ ಪೇಶ್ವಾ ಅಟ್ಯಾಕ್ ದ ಬ್ರಿಟಿಷ್ ರೆಸಿಡೆನ್ಸಿ ಇನ್ ಪೂನಾ ಆ್ಯಂಡ್ ಬಾಂಟ್ ಇಟ್. ಇಲ್ಲಿ ಪೇಶ್ವಾ ಏನು ಮಾಡಿಬಿಡ್ತಾನಂದ್ರೆ, ಬ್ರಿಟಿಷರ ರೆಸಿಡೆನ್ಸಿ ಅಂದ್ರೆ ಒಂದು ಇದದ ಪ್ಲೇಸ್ ಇರ್ತೈತಲ್ಲ, ಆ ಪ್ಲೇಸ್ ಅದ ಒಂದು ಪ್ರದೇಶದ ಮೇಲೆ ಏನು ಮಾಡ್ತಾನೆ ಇವ, ಆ ಬ್ರಿಟಿಷ್ ರೆಸಿಡೆನ್ಸಿ ಮೇಲೆ ಆಕ್ರಮಣ ಮಾಡಿ ಅದನ್ನು ಪೂನಾ ಇನ್ 1817 ದ ಪೇಶ್ವಾ ಅಟ್ಯಾಕ್ ದ ಬ್ರಿಟಿಷ್ ರೆಸಿಡೆನ್ಸಿ ಇನ್ ಪೂನಾ ಆ್ಯಂಡ್ ಬಾಂಡ್ ಇನ್ ಡೌನ್. 1817 ಪೇಶ್ವಾ ಏನು ಮಾಡಿಬಿಡ್ತಾನಂದ್ರೆ, ಬ್ರಿಟಿಷ್ ರೆಸಿಡೆನ್ಸಿ ಮೇಲೆ ಆಕ್ರಮಣ ಮಾಡಿ, ಅದೆಲ್ಲಿರ್ತದೆ, ಪೂನಾ ಇರ್ತೈತಿ, ಆಕ್ರಮಣ ಮಾಡಿ ಅದನ್ನು ಸುಟ್ಟು ಬಿಡ್ತಾನೆ. ಅಪ್ಪ ಸಾಹೇಬ್ ಆಫ್ ನಾಗ್ಪುರ್ ಆ್ಯಂಡ್ ಮಲ್ಹಾರ್ ರಾವ್ ಹೋಲ್ಕರ್ rebelled against the British and were suppressed ruthlessly. ಬಟ್ ನಾಗ್ಪುರದ ಅಪ್ಪ ಸಾಹೇಬ್ ಮತ್ತು ಮಲ್ಹಾರ್ ರಾವ್ ಹೋಳ್ಕರ್ ಇವರು ಕೂಡ ಏನು ಮಾಡ್ತಾರೆ, ಬ್ರಿಟಿಷರ ವಿರುದ್ಧ ದಂಗೆ ಎಬ್ಬಿಸ್ತಾರೆ. ಬಟ್ ಬ್ರಿಟಿಷರು ಅವ್ರನ್ನ ಏನು ಮಾಡ್ತಾರೆ, ಸೋಲಿಸ್ತಾರೆ. ಫೈನಲಿ ಇನ್ 1880 ಪೇಶ್ವಾ ಬಾಜಿರಾವ್ ಟು ಫೌಟ್ ಅಗೇನ್ಸ್ಟ್ ದ ಬ್ರಿಟಿಷ್ ಆಟ್ ಕೋರೆಗಾಂವ್ ಆ್ಯಂಡ್ ಅಸ್ಟಿ ಆ್ಯಂಡ್ ಲೆಟರ್ ಸರೆಂಡರ್ ಟು ದ ಬ್ರಿಟಿಷ್. ಲಾಸ್ಟಿಗೆ 1818 ಒಳಗೆ ಪೇಶ್ವಾ ಬಾಜಿರಾವ್ನು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾನೆ. ಅದು ಎಲ್ಲೆಲ್ಲಿ, ಕೋರೆಗಾಂವ್ ಮತ್ತು ಅಸ್ಟಿ ಒಳಗೆ ಯುದ್ಧ ನಡೀತೈತಿ. ಲಾಸ್ಟಿಗೆ ಇವ ಏನು ಮಾಡ್ತಾನೆ, ಪೇಶ್ವಾ ಬ್ರಿಟಿಷರಿಗೆ ಸರೆಂಡರ್ ಮಾಡ್ಕೋತಾನೆ. ದ ಬ್ರಿಟಿಷ್ ಅಬೋಲಿಷ್ ದ ಪೇಶ್ವಾ ಪೋಸ್ಟ್. ಬ್ರಿಟಿಷರು ಏನು ಮಾಡ್ತಾರೆ, ಪೇಶ್ವಾ ಪೋಸ್ಟನ್ನು ತೆಗೆದೋಗಿಬಿಡ್ತಾರೆ, ರದ್ದತಿ ಮಾಡಿಬಿಡ್ತಾರೆ. ಆ್ಯಂಡ್ ಗ್ರಾಂಟೆಡ್ ಅ ಪೆನ್ಷನ್ ಟು ದ ಬಾಜಿರಾವ್ ಟು. ಬಾಜಿರಾವ್ ಟೂಗೆ ಏನು ಮಾಡ್ತಾರೆ, ಪೆನ್ಷನನ್ನು ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಪೆನ್ಷನ್ ಕೊಡೋದ ಆ ಪೇಶ್ವಾ ಪೋಸ್ಟನ್ನು ತೆಗೆದೋಗಿಬಿಟ್ರೆ. ದೇ ಇನ್ಸ್ಟಾಲ್ ಪ್ರತಾಪ್ ಸಿಂಹ ದ ಡಿಸ್ಕೆಂಡೆಂಟ್ ಆಫ್ ಶಿವಾಜಿ ಆಸ್ ದ ರೂಲರ್ ಆಫ್ ಸತಾರಾ. ಬ್ರಿಟಿಷರು ಏನು ಮಾಡ್ತಾರೆ ಅಂದ್ರೆ, ಪ್ರತಾಪ್ ಸಿಂಹ ಇವ ಶಿವಾಜಿ ವಂಶಸ್ಥನಾಗಿರ್ತಾನೆ. ಡಿಸ್ಕೆಂಡೆಂಟ್ ಅಂದ್ರೆ ವಂಶಸ್ಥ. ಶಿವಾಜಿ ವಂಶಸ್ಥನಾದ ಪ್ರತಾಪ್ ಸಿಂಹನನ್ನು ಏನು ಮಾಡ್ತಾರೆ, ಸತಾರಾದ ಒಂದು ಸಣ್ಣ ಸ್ಟೇಟ್ ಇರ್ತೈತಿ, ಅದರದ ರಾಜನನ್ನಾಗಿ ಏನು ಮಾಡ್ತಾರೆ, ಅವಂಗ ಸಿಂಹಾಸನದೊಳಗೆ ಕುಂದಿರ್ಸ್ತಾರೆ. ಯಾರ, ಬ್ರಿಟಿಷರು. ಆ್ಯಂಡ್ ನೇಮ್ಡ್ ಹಿಮ್ ಆ್ಯಸ್ ದ ಟ್ರೆಡಿಷನಲ್ ಲೀಡರ್ ಆಫ್ ಮರಾಠಾಸ್. ಇವಂಗೆ ಏನಂತವ್ರು ಘೋಷಣೆ ಮಾಡ್ತಾರೆ, ಮರಾಠರ ಸಾಂಪ್ರದಾಯಿಕ ಮುಖಂಡ ಅಂತ ಏನು ಮಾಡ್ತಾರೆ, ಘೋಷಣೆ ಮಾಡ್ತಾರೆ. ಆ್ಯಂಡ್ ಸಪ್ರೇಸ್ ದ ಮರಾಠ ರೆಸಿಸ್ಟೆನ್ಸ್. ಮತ್ತು ಮುಂದೇನು ಮಾಡ್ತಾರೆ, ಮರಾಠರ ಪ್ರತಿರೋಧವನ್ನು ಏನು ಮಾಡ್ತಾರೆ, ಸ್ಟಾಪ್ ಮಾಡ್ತಾರೆ, ನಿಗ್ರಹಿಸ್ತಾರೆ. ಯಾರ, ಬ್ರಿಟಿಷರು. ಅಂದ್ರೆ
ಈಗ ಆಲ್ರೆಡಿ ಏನು ಮಾಡ್ಯಾರ, ಬಾಜಿರಾವ್ ಟೂನ ಪೆನ್ಷನ್ ಕೊಟ್ಟಾರ, ಹೌದಾ. ಈಗ ಆಲ್ರೆಡಿ ಮರಾಠಾಸ್ ಏನದಾರ ಬ್ರಿಟಿಷರ ವಿರುದ್ಧ ಭಾಳ ಸಿಟ್ಟಿಗದಾರ, ಭಾಳ ಏನದಾರ ಪ್ರತಿರೋಧವನ್ನು ಮಾಡಾಕತ್ತಾರ. ಅಂಥ ಟೈಮ್ನಾಗ ಪೂರ್ತಿ ಆಡಳಿತವನ್ನು ತನ್ನ ಕಂಟ್ರೋಲ್ ತೊಗೊಂಡ್ರೆ ಬ್ರಿಟಿಷ್ರಿಗೆ ಎಲ್ಲರೂ ಮರಾಠಾಸ್ ಅಗೇನ್ಸ್ಟ್ ಆಕ್ಕಾರ ಅಂತ ಏನು ಮಾಡ್ತಾರೆ ಇವ್ರು. ಶಿವಾಜಿ ವಂಶಸ್ಥ ಪ್ರತಾಪ್ ಸಿಂಹನನ್ನು ನಾವು ಏನು ಮಾಡಿದ್ವಿ, ಒಂದು ರಾಜನನ್ನಾಗಿ ಮಾಡಿದ್ವಿ ಅಂದ್ರೆ ಆಟೋಮೆಟಿಕ್ಲಿ ಮರಾಠಾಸ್ ತನ್ನ ಸುಮ್ಮಕ್ಕಾರ ಅಂತ ಏನು ಮಾಡ್ತಾರೆ, ಆ ಪ್ರತಾಪ್ ಸಿಂಹನನ್ನು ರಾಜನಾಗಿ ಮಾಡ್ತಾರೆ. ಮುಂದಿನಾಗ ನೋಡ್ರಿ, ಈಗ ನಾವು ಏನು ಸ್ಟಡಿ ಮಾಡಿದ್ವಿ, ಆಂಗ್ಲೋ ಮರಾಠ ವಾರಗಳನ್ನು ಸ್ಟಡಿ ಮಾಡಿದ್ವಿ. ಈಗ ನಾವೇನು ಸ್ಟಡಿ ಮಾಡೋಣ ಅಂದ್ರೆ ಲಾರ್ಡ್ ವೆಲ್ಲೆಸ್ಲಿ ಆ್ಯಂಡ್ ದ ಸಬ್ಸಿಡರಿ ಅಲೈನ್ಸ್. ಲಾರ್ಡ್ ವೆಲ್ಲೆಸ್ಲಿ ಇವು ಯಾವಾಗ ಬರ್ತಾನಂದ್ರೆ 1798 ಒಳಗೆ ಬರ್ತಾನೆ. ಇವು ಸಬ್ಸಿಡರಿ ಅಲೈನ್ಸನ್ನು ಜಾರಿಗೆ ತೊಗೊಂಬರ್ತಾನೆ. ಸಬ್ಸಿಡರಿ ಅಲೈನ್ಸ್ ಅಂದರೆ ಸಹಾಯಕ ಸೈನ್ಯ ಪದ್ಧತಿ. ಇದೆಲ್ಲ ಇಲ್ಲಿ ಸಬ್ಸಿಡರಿ ಅಲೈನ್ಸನ್ನು ನಾವು ಏನು ಮಾಡ್ಬೋದು, ಡೀಟೇಲಾಗಿ ಸ್ಟಡಿ ಮಾಡ್ಬೋದು. ಇದು ಭಾಳ ಇಂಪಾರ್ಟೆಂಟ್, ಕಂಪಲ್ಸರಿ 3 ಮಾರ್ಕ್ಸ್ 4 ಮಾರ್ಕ್ಸ್ ಕಂಪಲ್ಸರಿ ಬರ್ತೈತಿ. ದ ಎಕ್ಸ್ಪೆನ್ಷನ್ ಆಫ್ ದ ಬ್ರಿಟಿಷ್ ಎಂಪೈರ್ took place at a faster pace after the arrival of Lord Wellesley as the Governor General of India. ಯಾವಾಗ ಲಾರ್ಡ್ ವೆಲ್ಲೆಸ್ಲಿ ಭಾರತಕ್ಕೆ ಬರ್ತಾನಲ್ಲ, ಅವನ ಸಂದರ್ಭದೊಳಗ ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆ ಅತಿ ಹೆಚ್ಚಿನ ಪ್ರಮಾಣದೊಳಗೆ ಏನಾಕೈತಿ, ವಿಸ್ತರಣೆ ಆಕೈತಿ. ಅದು ಹೆಂಗೆ ನೋಡಿದ್ರೆ, ಬೈ ದಿಸ್ ಟೈಮ್ ದ ಪವರ್ಫುಲ್ ಸ್ಟೇಟ್ಸ್ ಆಫ್ ಮರಾಠಾಸ್ ಆ್ಯಂಡ್ ಮೈಸೂರು ಹ್ಯಾಡ್ ಬಿಕೇಮ್ ವೀಕ್ ಆ್ಯಂಡ್ ಎಕ್ಸ್ಪೆನ್ಷನ್ ವಾಸ್ ಈಸಿಯರ್. ಲಾರ್ಡ್ ವೆಲ್ಲೆಸ್ಲಿ ಬಂದಿರ್ತಾನೆ, ಅವ್ನು ಲಾರ್ಡ್ ವೆಲ್ಲೆಸ್ಲಿ ಭಾರತಕ್ಕೆ ಆ್ಯಸ್ ಅ ಗವರ್ನರ್ ಜನರಲ್ ಆಗಿ ಬಂದಿರ್ತಾನೆ. ಅದು ಅವನ ಉದ್ದೇಶ ಏನಿರ್ತೈತೆ ಅಂದ್ರೆ ಪೂರ್ತಿ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ವಿಸ್ತರಣೆ ಮಾಡೋದಿರ್ತೈತಿ. ಅದೇ ಟೈಮ್ನಾಗ ಮರಾಠಾಸ್ ಮತ್ತು ಮೈಸೂರು ಕಿಂಗ್ಸ್ಗಳು ಏನಾಗಿರ್ತಾವೆ, ಆಟೋಮೆಟಿಕ್ಲಿ ವೀಕ್ ಆಗಿರ್ತಾವೆ. ಅಂಥ ಟೈಮ್ನಾಗ ಏನಾಕೈತಿ ಇವಂಗ ಈ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡೋದು ಇನ್ನೂ ಸುಲಭ ಆಕೈತಿ. ಯಾರಿಗೆ, ಲಾರ್ಡ್ ವೆಲ್ಲೆಸ್ಲಿಗೆ. ಲಾರ್ಡ್ ವೆಲ್ಲೆಸ್ಲಿ ಫಾಲೋಡ್ 3 ಪಾಲಿಸೀಸ್ ಟು ಎಕ್ಸ್ಪ್ಯಾಂಡ್ ದ ಬ್ರಿಟಿಷ್ ಎಂಪೈರ್ ಇನ್ ಇಂಡಿಯಾ. ಇವು ಲಾರ್ಡ್ ವೆಲ್ಲೆಸ್ಲಿ ಏನು ಮಾಡ್ತಾನೆ ಅಂದ್ರೆ 3 ಪಾಲಿಸಿಗಳನ್ನು ಫಾಲೋ ಮಾಡ್ತಾನೆ. ಅವು ಯಾವ್ಯಾವ ಪಾಲಿಸಿ ನೋಡ್ರಿ. ಫಸ್ಟ್ ಒನ್ ಸಬ್ಸಿಡರಿ ಅಲೈನ್ಸ್. ಸಬ್ಸಿಡರಿ ಅಲೈನ್ಸ್ ಅಂದರೆ ಸಹಾಯಕ ಸೈನ್ಯ ಪದ್ಧತಿ. ಇದನ್ನು ಡೀಟೇಲಾಗಿ ಮುಂದೆ ಹೇಳ್ತೇನೆ. ಈಗ ವೇಜಿಂಗ್ ವಾರ್ ಅಗೇನ್ಸ್ಟ್ ನ್ಯೂ ಸ್ಟೇಟ್ಸ್. ಎರಡನೇ ಪಾಲಿಸಿ ಏನಂದ್ರೆ ಹೊಸ ಪ್ರದೇಶಗಳ ಮೇಲೆ ಆಕ್ರಮಣ ಮಾಡಿ ಆ ಪ್ರದೇಶಗಳನ್ನು ವಶಪಡಿಸ್ಕೊಳ್ಳೋದು ಎರಡನೇ ಪಾಲಿಸಿ ಇತ್ತು. ಯಾರ್ದ, ಲಾರ್ಡ್ ವೆಲ್ಲೆಸ್ಲಿ. ಮೂರನೇದ ಅಡ್ಮಿನಿಸ್ಟ್ರೇಟಿಂಗ್ ದ ಸ್ಟೇಟ್ಸ್ ಡೈರೆಕ್ಟ್ಲಿ ದ್ಯಾಟ್ ವೇರ್ ಅಂಡರ್ ದ ಕಂಟ್ರೋಲ್ ಆಫ್ ದ ಬ್ರಿಟಿಷ್. ಮೂರನೇ ಪಾಲಿಸಿ ಏನಂದ್ರೆ ಏನು ಬ್ರಿಟಿಷರ ಅಂಡರ್ ಇದ್ದುವಲ್ಲ ಸ್ಟೇಟ್ಸ್ಗಳನ್ನು, ಅಲ್ಲಿಂದ ಪೂರ್ತಿ ಅಧಿಕಾರವನ್ನು ಡೈರೆಕ್ಟ್ಲಿಯಾಗಿ ಯಾರು ಮಾಡೋದು, ಅದರ ಕಂಟ್ರೋಲ್ ಯಾರು ಮಾಡೋದು, ಬ್ರಿಟಿಷರ ಮಾಡೋದು. ಈಗ ಆಲ್ರೆಡಿ ಅವರು ಆಕ್ರಮಣ ಮಾಡಿ ಎಲ್ಲ ಪ್ರದೇಶಗಳನ್ನು ವಶಪಡಿಸಿಕೊಂಡಾರ. ಬಟ್ ಬ್ರಿಟಿಷರು ತಮ್ಮ ಆಡಳಿತವನ್ನಲ್ಲಿ ಘೋಷಣೆ ಮಾಡಿಲ್ಲ. ಬಟ್ ಇವಂದು ನೀತಿ ಏನಿತ್ತಂದ್ರೆ ಅವು ಎಲ್ಲ ಪ್ರದೇಶಗಳ ಮೇಲೆ ಬ್ರಿಟಿಷರ ಆಡಳಿತವನ್ನು ಮಾಡೋದು. ನೋಡಿರಿ, 3 ಪಾಲಿಸಿಗಳನ್ನು ಜಾರಿಗೆ ತೊಗೊಂಬಂದ. ಒಂದನೇ ಪಾಲಿಸಿ ಸಬ್ಸಿಡರಿ ಅಲೈನ್ಸ್, ಎರಡನೇ ಪಾಲಿಸಿ ಹೊಸ ಪ್ರದೇಶಗಳ ಮೇಲೆ ಆಕ್ರಮಣ ಮಾಡೋದು ಅಂದರೆ ಯುದ್ಧ ಮಾಡೋದು, ಅವುಗಳನ್ನು ವಶಪಡಿಸಿಕೊಳ್ಳೋದು. ಮೂರನೇ ಪಾಲಿಸಿ ಅಂದರೆ ಮೊದಲದಾಗಿಯೇ ವಶಪಡಿಸಿಕೊಂಡ ಪ್ರದೇಶಗಳ ಮೇಲೆ ಡೈರೆಕ್ಟಾಗಿ ಬ್ರಿಟಿಷರು ನಿಯಂತ್ರಣವನ್ನು ಮಾಡೋದು. ಹೌದಾ. ಈಗ ನೆಕ್ಸ್ಟ್ ಸಬ್ಸಿಡರಿ ಅಲೈನ್ಸ್. ಇದು ಭಾಳ ಇಂಪಾರ್ಟೆಂಟ, 3 ಮಾರ್ಕ್ಸ್ ಫಿಕ್ಸ್. ನೋಡಿರಿ, ನೋಡಿರಿ, Lord Wellesley brought this policy into effect in 1798 in order to bring the local kings under control. ಈ ಪಾಲಿಸಿಯನ್ನು 1798 ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತೊಗೊಂಬರ್ತಾನೆ. ಸಬ್ಸಿಡರಿ ಅಲೈನ್ಸನ್ನು ಜಾರಿಗೆ ತೊಗೊಂಬರೋಕ್ಕೆ ಕಾರಣ ಏನಂದ್ರೆ ಭಾರತದ ದೇಶೀಯ ಸಂಸ್ಥಾನಗಳ ಮೇಲೆ ತನ್ನ ಕಂಟ್ರೋಲವನ್ನು ಸಾಧಿಸಬೇಕಂತ ಗುರಿಯನ್ನು ಹೊಂದಿದ್ದವು. ಯಾರ, ಲಾರ್ಡ್ ವೆಲ್ಲೆಸ್ಲಿ. ದಿಸ್ ವಾಸ್ ಬೇಸಿಕಲಿ ಅ ಮಿಲಿಟರಿ ಪ್ರೊಟೆಕ್ಷನ್ ಅಗ್ರಿಮೆಂಟ್ ಬಿಟ್ವೀನ್ ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಆ್ಯಂಡ್ ದ ಇಂಡಿಯನ್ ಸ್ಟೇಟ್. ಮೇನ್ಲಿ ಸಹಾಯಕ ಸೈನ್ಯ ಪದ್ಧತಿ ಅನ್ನೋದು ಏನಂದ್ರೆ ಒಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಮತ್ತು ಭಾರತೀಯ ರಾಜ್ಯಗಳ ನಡುವಿನ ಒಂದು ಸೈನಿಕ ಒಪ್ಪಂದ ಇರ್ತದೆ. ಸೈನಿಕ ಒಪ್ಪಂದ, ದ ಮಿಲಿಟರಿ ಅಗ್ರಿಮೆಂಟ್ ಬಿಟ್ವೀನ್ ದ ಇಂಡಿಯನ್ ಸ್ಟೇಟ್ಸ್ ಆ್ಯಂಡ್ ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ. ಅಂದ್ರೆ ಮಿಲಿಟ್ರಿ ಒಪ್ಪಂದ, ಒಂದು ಸೈನಿಕ ಒಪ್ಪಂದವಾಗಿತ್ತು. ದ ಕಂಡೀಷನ್ಸ್ ಆಫ್ ಸಬ್ಸಿಡರಿ ಅಲೈನ್ಸ್. ಕಂಡೀಷನ್ಸ್ ಅಂದರೆ ಏನೇನು ನಿಬಂಧನೆಗಳು, ಏನೇನು ನಿಯಮಗಳು ಇದ್ದವು ನೋಡ್ರಿ. ಫಸ್ಟ್ ಒನ್, ದ ಇಂಡಿಯನ್ ಕಿಂಗ್ಸ್ ಹ್ಯಾಡ್ ಟು ಕೀಪ್ ದ ಬ್ರಿಟಿಷ್ ಆರ್ಮಿ ಇನ್ ದೇರ್ ಕಿಂಗ್ಡಮ್. ಇಲ್ಲಿ ಇಂಡಿಯನ್ ಕಿಂಗ್ಡಮ್ ಏನು ಮಾಡ್ಬೇಕಂದ್ರೆ ಈ ಯಾರು ಸಬ್ಸಿಡರಿ ಅಲೈನ್ಸಿಗೆ ಸಹಿ ಮಾಡ್ಯಾರಲ್ಲ, ಈಗ ಆಲ್ರೆಡಿ ನೀವು ನೋಡಿದ್ರಿ ಈಗ, ಹೌದಾ. ಬಾಲಾಜಿ ರಾವ್ ಟು ಏನು ಮಾಡ್ತಾನೆ, ಸಬ್ಸಿಡರಿ ಅಲೈನ್ಸನ್ನು ಸಹಿ ಮಾಡೋದ್ರ ಮೂಲಕ ವೆಲ್ಲೆಸ್ಲಿ ಹೆಲ್ಪನ್ನು ಕೇಳ್ತಾನೆ. ಹಂಗೆ ಇಲ್ಲೇನಾಕೈತಂದ್ರೆ ಯಾವ ರಾಜ ಸಬ್ಸಿಡರಿ ಅಲೈನ್ಸಿಗೆ ಸಹಿ ಮಾಡಿರ್ತಾನೆ ಇವು ಎಲ್ಲ ಕಂಡೀಷನ್ಸನ್ನು ನಾವು ಕಂಪಲ್ಸರಿ ಫಾಲೋ ಮಾಡಬೇಕು. ದೀಸ್ ಆರ್ ದ ಕಂಡೀಷನ್ಸ್. ಈ ಎಲ್ಲ ಕಂಡೀಷನ್ಸ್ ಏನು ಮಾಡಬೇಕು, ಯಾರು ಸಬ್ಸಿಡರಿ ಅಲೈನ್ಸಿಗೆ ಸಹಿ ಮಾಡಿರ್ತಾನಲ್ಲ ಅವನ್ನೆಲ್ಲ ಫಾಲೋ ಮಾಡಬೇಕು. ನೋಡ್ರಿ, ದ ಇಂಡಿಯನ್ ಕಿಂಗ್ಸ್ ಹ್ಯಾಡ್ ಟು ಕೀಪ್ ದ ಬ್ರಿಟಿಷ್ ಆರ್ಮಿ ಇನ್ ದೇರ್ ಕಿಂಗ್ಡಮ್. ಅಂದರೆ
ಇಂಡಿಯಾದ ರಾಜ ಬ್ರಿಟಿಷರ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇಟ್ಕೊಳ್ಬೇಕು, ಕಂಪಲ್ಸರಿ ಇಟ್ಕೋಬೇಕು, ಒಲ್ಲೆಂದ್ರೆ ಬರೋದಿಲ್ಲ. ದ ಸ್ಟೇಟ್ ಕನ್ಸರ್ನ್ ಹ್ಯಾಡ್ ಟು ಬಿಯರ್ ದ ಎಕ್ಸ್ಪೆನ್ಸಸ್ ಆಫ್ ದ ಆರ್ಮಿ ಆ್ಯಂಡ್ ದ ವೇಜಸ್ ಆಫ್ ಸೋಲ್ಜರ್ಸ್. ಅಂದರೆ ಯಾವ ರಾಜ ಬ್ರಿಟಿಷ್ ಆರ್ಮಿಯ ತುಕಡಿಯನ್ನು ತನ್ನ ಸಂಸ್ಥಾನ ಇಟ್ಕೊಂಡಿರ್ತಾನಲ್ಲ, ಆ ಎಲ್ಲ ಆರ್ಮಿಯ ಖರ್ಚು ವೆಚ್ಚವನ್ನು ನಿಭಾಯಿಸೋದು, ಅವ್ರಿಗೆ ಸ್ಯಾಲ್ರಿ ಕೊಡೋದು ಎಲ್ಲ ನಿಭಾಯಿಸೋದು ಯಾರ ಕೆಲಸ? ಆ ರಾಜಂದ ಕೆಲಸ. ಇಲ್ಲಾಂದ್ರೆ ಹ್ಯಾಡ್ ಟು ಗಿವ್ ಸರ್ಟೇನ್ ರೆವೆನ್ಯೂ ಲ್ಯಾಂಡ್ಸ್ ಫಾರ್ ದ ಸೇಮ್. ಇಲ್ಲಾಂದ್ರೆ ಅವು ಖರ್ಚು ವೆಚ್ಚಗಳನ್ನು ನೋಡೋಕೆ ಒಲ್ಲೆಂದ್ರೆ ಅವು ಏನು ಮಾಡ್ಬೇಕು? ಸ್ವಲ್ಪ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬಿಟ್ಟು ಕೊಡ್ಬೇಕು. ಅಂದರೆ ಯಾವ್ಯಾವ ಪ್ರದೇಶಲಿಂತ ತೆರಿಗೆ ಬರ್ತಿರ್ತೈತಲ್ಲ, ಆ ಸ್ವಲ್ಪ ಪ್ರದೇಶಗಳನ್ನು ಯಾರಿಗೆ ಬಿಟ್ಟು ಕೊಡ್ಬೇಕು? ಆ ಬ್ರಿಟಿಷ್ ಸೈನ್ಯ ಸಲುವಾಗಿ ಬಿಟ್ಟು ಕೊಡ್ಬೇಕು. ತೀತ ಒಂದನೇದ ಸೈನಿಕ ತುಕಡಿಯನ್ನು ತನ್ನ ಸಂಸ್ಥಾನದಾಗ ಇಟ್ಕೋಬೇಕು. ಸೆಕೆಂಡ್ ಒನ್ ಆ ಎಲ್ಲ ಸೈನಿಕ ಖರ್ಚು ವೆಚ್ಚಗಳನ್ನು ಎಲ್ಲ ನಿರ್ವಹಿಸೋದು ಯಾರ? ಆ ರಾಜನ. ನೆಕ್ಸ್ಟ್ ಥರ್ಡ್ ಒನ್, ದ ಕಿಂಗ್ ಹ್ಯಾಡ್ ಟು ಹ್ಯಾವ್ ಅ ಬ್ರಿಟಿಷ್ ರೆಸಿಡೆಂಟ್ ಇನ್ ಹೀಸ್ ಕೋರ್ಟ್. ಮತ್ತು ರಾಜನ ಆಸ್ಥಾನದಾಗ ಒಬ್ಬ ಬ್ರಿಟಿಷ್ ರೆಸಿಡೆಂಟನ್ನು ನೇಮಿಸ್ಕೊಳ್ಬೇಕು ಅವ್ರು. ಅಂದ್ರೆ ಪೂರ್ತಿ ರಾಜ ಏನು ಮಾಡತ್ತಾನೆ ಏನಿಲ್ಲ ಅವನ ಮೇಲೆ ನೋಡಾಕ ಅದನ್ನು ಕಂಟ್ರೋಲ್ ಇಡಾಕೇನೋ ಒಬ್ಬ ಬ್ರಿಟಿಷ್ ರೆಸಿಡೆಂಟನ್ನು ತನ್ನ ಕೋರ್ಟ್ ಒಳಗೆ ರಾಜ ನೇಮಿಸ್ಕೊಳ್ಬೇಕು. ದ ಕಿಂಗ್ ಕುಡ್ ನಾಟ್ ಅಪಾಯಿಂಟ್ ಎನಿ ಅದರ್ ಯುರೋಪಿಯನ್ಸ್ ವಿದೌಟ್ ದ ಪರ್ಮಿಷನ್ ಆಫ್ ದ ಬ್ರಿಟಿಷ್. ಅಂದ್ರೆ ಬ್ರಿಟಿಷರ ಪರ್ಮಿಷನ್ ಇಲ್ಲದ ರಾಜ ಯಾರು ಬೇರೆ ಯುರೋಪಿಯನ್ದವ್ರಿಗೆ ತನ್ನ ಆಸ್ಥಾನದಾಗ ಅಪಾಯಿಂಟ್ ಮಾಡೋಂಗಿಲ್ಲ. ಅಂದರೆ ಬೇರೆ ಯುರೋಪಿಯನ್ ಅಂದರೆ ನಾವು ನೋಡೇವೆ ಆಲ್ರೆಡಿ, ಯಾರು ಪೋರ್ಚುಗೀಸ್, ಡಚ್, ನೆಕ್ಸ್ಟ್ ಆಮೇಲೆ ಫ್ರೆಂಚ್, ಇವ್ರು ಯಾರಿಗೂ ತನ್ನ ಆಸ್ಥಾನದಾಗ ಅವೇನು ಮಾಡೋಂಗಿಲ್ಲ, ಅಪಾಯಿಂಟ್ ಮಾಡೋಂಗಿಲ್ಲ. ಯಾರ? ರಾಜ. ಅದು ಯಾರ ಪರ್ಮಿಷನ್ ಇಲ್ಲದ? ರಾಜನ ಪರ್ಮಿಷನ್ ಇಲ್ಲದ. ಇನ್ ಆನ್ ಆರ್ಡರ್ ಟು ಎಂಟರ್ ಇನ್ ಟು ಎನ್ ಅಗ್ರಿಮೆಂಟ್ ಆರ್ ಪ್ಯಾಕ್ಟ್ ವಿತ್ ಎನಿ ಇಂಡಿಯನ್ ಸ್ಟೇಟ್ ದ ಪರ್ಮಿಷನ್ ಆಫ್ ದ ಗವರ್ನರ್ ಜನರಲ್ ವಾಸ್ ಮ್ಯಾಂಡೇಟರಿ. ಈಗ ಏನಾರ ರಾಜ ತನ್ನ ಭಾರತದೊಳಗೆ ಬೇರೆ ರಾಜ್ಯಗಳೊಂದಿಗೆ ಏನಾರು ಯುದ್ಧ ಮಾಡ್ಬೇಕಂದ್ರು, ಸಂಧಾನ ಮಾಡ್ಬೇಕಂದ್ರೂ ಕಂಪಲ್ಸರಿ ಗವರ್ನರ್ ಜನರಲ್ನ ಅನುಮತಿಯನ್ನು ಪಡ್ಕೋಬೇಕು. ಇಲ್ಲೈತೆ ನೋಡ್ರಿ, ಅಗ್ರಿಮೆಂಟ್ ಅಂದ್ರೆ ಒಪ್ಪಂದ. ನೆಕ್ಸ್ಟ್ ಆಮೇಲೆ ಇಲ್ಲಿ ಪರ್ಮಿಷನ್ ಆಫ್ ದ ಗವರ್ನರ್ ಜನರಲ್ ವಾಸ್ ಮ್ಯಾಂಡೇಟರಿ ಅಂದ್ರೆ ಕಡ್ಡಾಯ. ಏನಾರ ಬೇರೆ ರಾಜ್ಯಗಳೊಂದಿಗೆ ಏನಾರು ಒಪ್ಪಂದ ಮಾಡಕತ್ತಾನ, ಏನಾರು ಯುದ್ಧ ಮಾಡಕತ್ತಾನ ಅಂದ್ರೆ ಕಂಪಲ್ಸರಿ ಗವರ್ನರ್ ಜನರಲ್ ಪರ್ಮಿಷನ್ ಅವ್ನು ತೊಗೋಬೇಕು. ಯಾರ? ರಾಜ. ಇನ್ ರಿಟರ್ನ್ ಫಾರ್ ಆಲ್ ದೀಸ್ ಸರ್ವಿಸಸ್ ದ ಕಂಪ್ನಿ ವುಡ್ ಆಫರ್ ಪ್ರೊಟೆಕ್ಷನ್ ಟು ದ ಸ್ಟೇಟ್ ಫ್ರಮ್ ಎನಿ ಇಂಟರ್ನಲ್ ಆರ್ ಎಕ್ಸ್ಟರ್ನಲ್ ಅಗ್ರೆಷನ್. ಇವೆಲ್ಲ ಸರ್ವಿಸ್ಗಳನ್ನು ಇಂಡಿಯಾದ ಕಿಂಗ್ಸ್ಗಳು ಸೇವೆಯನ್ನು ಮಾಡಿದ ಮೇಲೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಏನು ಮಾಡ್ತೈತೆ ಅಂದ್ರೆ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತೈತಿ. ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಏನು ಮಾಡ್ತೈತಿ? ರಾಜನ್ಗೆ ಪ್ರೊಟೆಕ್ಷನ್ ಕೊಡ್ತೈತಿ. ನೋಡ್ರಿ, the British could place the Indian states under their control through this policy and the maintenance of the army became easy. ಇಲ್ಲಿ ಏನಾಕೈತಂದ್ರೆ ಬ್ರಿಟಿಷರ ಎಲ್ಲ ರಾಜ್ಯ ಬ್ರಿಟಿಷ್ ಅಂದ್ರೆ ಏನಂದ್ರೆ ಫುಲ್ ಅವ್ರು ಭಾಳ ಚಾಲಾಕಿರ್ತಾರೆ, ಭಾಳ ಥಿಂಕಿಂಗ್ ಲೆವೆಲ್ ಫುಲ್ ಇರ್ತೈತೆ ಅವ್ರದ್ದು. ಅವ್ರೇನು ಮಾಡ್ತಾರಂದ್ರೆ ಇಲ್ಲಿ ಆಟೋಮೆಟಿಕ್ಲಿ ಏನು ಯೂಸ್ ಆತಂದ್ರೆ ಅವ್ರಿಗೆ ಇಲ್ಲಿ ತನ್ನ ಆರ್ಮಿದ ಮೇಂಟೆನೆನ್ಸ್ ಆಟೋಮೆಟಿಕ್ಲಿ ಈಸಿ ಆತ. ಮತ್ತು ಅದರ ಥ್ರೂ ಪೂರ್ತಿ ಇಂಡಿಯಾದ ಮೇಲೆ ಕಂಟ್ರೋಲ್ ಸಾಧಿಸ್ಬಿಡ್ತಾರೆ ಅವ್ರು. ಹೌದಾ? ರಾಜನ ಎಲ್ಲ ಖರ್ಚು ವೆಚ್ಚಗಳನ್ನು ನೋಡ್ಕೋಬೇಕು. ಅವ್ರು ಇರೋದು, ಅವ್ರ ಊಟಕ್ಕೆ, ಅವ್ರ ಸ್ಯಾಲ್ರಿ ಎಲ್ಲ ನೋಡೋದು ಯಾರ? ನಮ್ಮ ಭಾರತದ ರಾಜರುಗಳು. ಬಟ್ ಅವ್ರೇನು ಮಾಡೋದು? ಬ್ರಿಟಿಷರ ಸಲುವಾಗಿ ಕೆಲಸ ಮಾಡೋದು. ದ ಇಂಡಿಯನ್ ಸ್ಟೇಟ್ಸ್ ವೇರ್ ಸಬ್ಜೆಕ್ಟೆಡ್ ಟು ಸಿವಿಯರ್ ಎಕನಾಮಿಕ್ ಎಕ್ಸ್ಪ್ಲಾಯ್ಟೇಷನ್. ಇದೋ ಸಂದರ್ಭದಾಗ ಏನಾಕೈತಂದ್ರೆ ಭಾರತದ ರಾಜ್ಯಗಳು ಇರ್ತಾವಲ್ಲ, ಅವು ಆರ್ಥಿಕವಾಗಿ ತೀವ್ರ ಶೋಷಣೆಗೆ ಒಳಪಡ್ತಾವೆ. ಅಂದ್ರೆ ಪೂರ್ತಿ ನಾವು ಖರ್ಚು ವೆಚ್ಚಗಳನ್ನು ನೋಡಾಕತ್ತೀವಿ ಅಂದ್ರೆ ನಮ್ಮ ಭಾರತದ ಖಜಾನೆ ಇರಬೇಕು ಬೇಡ, ಖಾಲಿನೇ ಆಕೈತದ ಆಟೋಮೆಟಿಕ್ಲಿ. ಹೈದರಾಬಾದ್ ವಾಸ್ ದ ಫಸ್ಟ್ ಸ್ಟೇಟ್ ಟು ಎಂಟರ್ ಇನ್ ಟು ದಿಸ್ ಅಗ್ರಿಮೆಂಟ್. ನೋಡ್ರಿ, ಇದು ನೆನಪಿಟ್ಕೋರಿ, ಕಂಪಲ್ಸರಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಸಹಿ ಮಾಡಿದ ಮೊಟ್ಟ ಮೊದಲ ಪ್ರಾಂತ್ಯ ಅಂದ್ರೆ ಹೈದರಾಬಾದ್. ಈ ಪಾಲಿಸಿಗೆ ಫಸ್ಟ್ ಟೈಮ್ ಏನು ಮಾಡ್ತೈತಿ? ಸಹಿ ಮಾಡ್ತೈತಿ. ಈ ಅಗ್ರಿಮೆಂಟಿಗೆ ಸಹಿ ಮಾಡಿದ ಮೊಟ್ಟ ಮೊದಲ ಈ ಪ್ರಾಂತ್ಯ ಅಂದ್ರೆ ಹೈದರಾಬಾದ್. ಲೆಟರ್ ಮತ್ತು ಯಾವ್ಯಾವ ಬರ್ತಾವ? ಮೈಸೂರು, ಅವಧ್, ತಂಜಾವೂರು, ಮರಾಠ ಕಿಂಗ್ಡಮ್, ಬೇರಾರ್, ಆರ್ಕೋಟ್, ಪುಣೆ, ಗ್ವಾಲಿಯರ್ ಆ್ಯಂಡ್ ಅದರ್ ಸ್ಟೇಟ್ಸ್. ಇವೆ ಮತ್ತು ಬೇರೆ ಬೇರೆ ಸ್ಟೇಟ್ಗಳು ಏನು ಮಾಡ್ತಾವೆ? ಸಹಾಯಕ ಸೈನ್ಯ ಪದ್ಧತಿಗೆ ಏನು ಮಾಡ್ತಾರೆ? ಅಗ್ರಿಮೆಂಟಿಗೆ ಸಹಿ ಹಾಕ್ತಾವೆ. ಆಂಗ್ಲೋ ಸಿಕ್ ವಾರ್ಸ್. ಹೌದಾ? ಈಗ ಆಂಗ್ಲೋ ಮರಾಠ ವಾರ್ ನೋಡಿದ್ವಿ, ಸಬ್ಸಿಡಿ ಅಲಯನ್ಸ್ ಪಾಲಿಸಿ ನೋಡಿದ್ವಿ. ಈಗ ಯಾವ್ದು ನೋಡೋಣ? ಆಂಗ್ಲೋ ಸಿಕ್ ವಾರ್ಸ್ ಅಂದ್ರೆ ಬ್ರಿಟಿಷರ ಮತ್ತು ಸಿಖ್ಖರ ನಡುವೆ ನಡೆದ ಯುದ್ಧಗಳ ಬಗ್ಗೆ ಅಧ್ಯಯನ ಮಾಡೋಣ. ಫಸ್ಟ್, ದ ಪೊಲಿಟಿಕಲ್ ಅನಾರ್ಕಿ ಬ್ರೋಕ್ ಔಟ್ ಇನ್ ದ ಪಂಜಾಬ್ ಆಫ್ಟರ್ ದ ಡೆತ್ ಆಫ್ ಕಿಂಗ್ ರಂಜಿತ್ ಸಿಂಗ್ ಇನ್ 1839. ಇಲ್ಲಿ 1839 ಏನಾಕೈತೆ ಅಂದ್ರೆ ರಂಜಿತ್ ಸಿಂಗ್ ಮರಣ ಹೊಂತಾರೆ. ಇಲ್ಲಿ 1839 ರಂಜಿತ್ ಸಿಂಗ್ ಏನಕ್ಕಾರ ಮರಣ ಹೊಂದಿದ ಮೇಲೆ
ಪಂಜಾಬ್ನೊಳಗೆ ರಾಜಕೀಯ ಅರಾಜಕತೆ ಏನಾಕೈತಿ ಸ್ಟಾರ್ಟ್ ಆಕೈತಿ. ಅಂದ್ರೆ ರಾಜನ ಇಲ್ಲಾಂದ್ರೆ ಆಟೋಮೆಟಿಕ್ಲಿ ಏನಾಕೈತಿ ನಾ ರಾಜ ನೀ ರಾಜ ಅಂತ ಏನಾಕೈತಿ ಅಲ್ಲಿ ಕಲಹಗಳು ಉಂಟಾಕ್ಕವ. 1839 ರಂಜಿತ್ ಸಿಂಗ ಸಾಯ್ತಾರೆ. ರಂಜಿತ್ ಸಿಂಗ್ ಏನಿರ್ತಾನೆ ಒಬ್ಬ ಗ್ರೇಟ್ ಕಿಂಗ್ ಅವ್ ಎದ್ರದ ಪಂಜಾಬದ್ದ. ಬಟ್ ಇವು ಮರನ್ ನಂತರ ಏನಾಕೈತೆ ಅಂದ್ರೆ ಪಂಜಾಬ್ ಒಳಗೆ ರಾಜಕೀಯ ಅರಾಜಕತೆ ಉಂಟಾಕೈತಿ. ದ ಬ್ರಿಟಿಷ್ ಅಟೆಂಪ್ಟೆಡ್ ಟು ಇನ್ವ್ಯಾಡ್ ಪಂಜಾಬ್ ವೈಲೇಟಿಂಗ್ ದ ಟ್ರೀಟಿ ಆಫ್ ಫ್ರೆಂಡ್ಶಿಪ್ ಆಫ್ 1809. ಇದೇ ಟೈಮ್ನಾಗ 1809 ಬ್ರಿಟಿಷರು ರಂಜಿತ್ ಸಿಂಗ್ ಜೊತೆ ನಿರಂತರ ಮೈತ್ರಿ ಒಪ್ಪಂದವನ್ನು ಮಾಡ್ಕೊಂಡಿರ್ತಾರೆ. ಫ್ರೆಂಡ್ಶಿಪ್ ಅಗ್ರಿಮೆಂಟನ್ನು ರಂಜಿತ್ ಸಿಂಗ್ ಜೊತೆ ಮಾಡ್ಕೊಂಡಿರ್ತಾರೆ. ಬಟ್ ರಂಜಿತ್ ಸಿಂಗ್ ಯಾವಾಗ ಸಾಯ್ತಾನಲ್ಲ ಆಟೋಮೆಟಿಕ್ಲಿ ಬ್ರಿಟಿಷರು ಏನು ಮಾಡ್ತಾರೆ ಪಂಜಾಬದ ಮೇಲೆ ಅಟ್ಯಾಕ್ ಮಾಡ್ತಾರೆ. ನೋಡಲೆ ದೇ ಹ್ಯಾಡ್ ವಿತ್ ದ ಈಸ್ಟ್ವೈಲ್ ಕಿಂಗ್ ಇನ್ ಡಿಸೆಂಬರ್ 1845 a war broke out between the British and the Punjab. 1845 ಏನಾಕೈತಿ ಪಂಜಾಬ್ ಮತ್ತು ಬ್ರಿಟಿಷ್ ನಡುವೆ ಯುದ್ಧ ಆಕೈತಿ. ಸೆನ್ಸಿಂಗ್ ದ ಡೇಂಜರ್ ಫ್ರಾಮ್ ಆನ್ ಔಟ್ಸೈಡ್ ಫೋರ್ಸ್ ದ ಹಿಂದೂ ಸಿಖ್ಸ್ ಆ್ಯಂಡ್ ಮುಸ್ಲಿಮ್ ಗಾಟ್ ಟುಗೆದರ್ ಟು ಡಿಫೀಟ್ ದ ಬ್ರಿಟಿಷ್. ಇದೇ ಟೈಮ್ನಾಗ ನಮ್ಮ ಜನರಿಗೆ ಎಚ್ಚರಿಕೆ ಆಕೈತಿ. ಯಾರ್ಯಾರ ಮೊದ್ಲಿಗೆ ಹಿಂದೂ ಬೇರೆ ಮುಸ್ಲಿಮ್ ಬೇರೆ ಎಲ್ಲರೂ ಹೋರಾಟ ಮಾಡತ್ತಿದ್ರ ಆಟೋಮೆಟಿಕ್ಲಿ ಯಾವಾಗ ಬ್ರಿಟಿಷರು ನಮ್ಮ ಭಾರತದ ರಾಜರುಗಳ ಮೇಲೆ ಅಟ್ಯಾಕ್ ಮಾಡಕತ್ರಲ್ಲ ಎಲ್ಲ ರಾಜರುಗಳು ತಮ್ಮ ನಡುವಿನ ಎಲ್ಲ ಕಲಹಗಳನ್ನು ಮರೆತು ಒಂದಾಗಿ ಅವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಕ್ಕೆ ನಿಲ್ತಾರೆ. ನೋಡ್ರಿ, ದ ಹಿಂದೂ ಸಿಖ್ಸ್ ಆ್ಯಂಡ್ ಮುಸ್ಲಿಮ್ಸ್ ಗಾಟ್ ಟುಗೆದರ್ ಟು ಡಿಫೀಟ್ ದ ಬ್ರಿಟಿಷ್. ಫೈನಲಿ ದೇ ಹ್ಯಾಡ್ ಟು ಅಕ್ಸೆಪ್ಟ್ ಡಿಫೀಟ್ ಡ್ಯೂ ಟು ಫ್ಯೂ ಟ್ರೇಟರ್ ಲೀಡರ್ಸ್. ಬಟ್ ಲಾಸ್ಟಿಗೆ ಏನಾಕೈತಂದ್ರೆ ಟ್ರೇಟರ್ ಲೀಡರ್ಸ್ ಅಂದ್ರೆ ಮೋಸಗಾರ, ಅಂದ್ರೆ ಭಾರತಕ್ಕೆ ಮೋಸ ಮಾಡಿದ ರಾಜರುಗಳು ಇರ್ತಾರಲ್ಲ ಅವ್ರ ಸಲುವಾಗಿ ಲಾಸ್ಟಿಗೆ ಏನಾಕ್ಕಾರಂದ್ರೆ ಇವರೆಲ್ಲರೂ ಏನು ಮಾಡ್ತಾರಂದ್ರೆ ಬ್ರಿಟಿಷರ ವಿರುದ್ಧವಾಗಿ ಏನಕ್ಕಾರ ಸೋಲ್ತಾರೆ. ಅಂದರೆ ಬ್ರಿಟಿಷರು ಎಲ್ಲರೂ ಸೋಲ್ಸ್ತಾರೆ. ದಿ ಸೈನ್ಡ್ ಅ ಹ್ಯುಮಿಲಿಯೇಟಿಂಗ್ ಲಾಹೋರ್ ಅಗ್ರಿಮೆಂಟ್ ಇನ್ 1846. ಲಾಸ್ಟಿಗೆ ಏನಕ್ಕಾರಂದ್ರೆ ಎಲ್ಲರೂ ಕೂಡಿ ಲಾಹೋರ್ ಅಗ್ರಿಮೆಂಟ್, ಹ್ಯುಮಿಲಿಯೇಟ್ ಅಂದ್ರೆ ಭಾಳ ಅಸಹ್ಯಕತ್ತವ್ರು, ಅಸಹ್ಯ ಆದ ಲಾಹೋರ್ ಅಗ್ರಿಮೆಂಟ್ 1846 ಸಹಿ ಮಾಡ್ತಾರೆ ಇವ್ರು. With this, the British resident became the de facto ruler of the ಪಂಜಾಬ್. ಇಲ್ಲೇನಾಕೈತಂದ್ರೆ ಲಾಹೋರ್ ಒಪ್ಪಂದಕ್ಕೆ ಸಹಿ ಹಾಕಿದ ಮೇಲೆ ಬ್ರಿಟಿಷ್ ರೆಸಿಡೆಂಟನ್ನು ಪಂಜಾಬಿನ ನಿಜವಾದ ಆಡಳಿತಗಾರನಾಗಿ ಮಾಡ್ತಾರೆ. ಯಾರ? ಬ್ರಿಟಿಷರು. ಹೌದಾ? 1846 ಲಾಹೋರ್ ಅಗ್ರಿಮೆಂಟ್ ನಂತರ ಏನು ಮಾಡ್ತಾರಂದ್ರೆ ಅಲ್ಲಿ ಬ್ರಿಟಿಷ್ ರೆಸಿಡೆಂಟ್ ಇರ್ತಾನಲ್ಲ ಪಂಜಾಬ್ ಒಳಗೆ ಅವನಿಗೆ ಪೂರ್ತಿಯಾಗಿ ಪಂಜಾಬ್ದ ಆಡಳಿತಗಾರನಾಗಿ ಏನು ಮಾಡ್ತಾರೆ ಘೋಷಣೆ ಮಾಡಿಬಿಡ್ತಾರೆ. ದಸ್ ಪಂಜಾಬ್ ಬಿಕೇಮ್ ದ ಡಿಪೆಂಡೆಂಟ್ ಸ್ಟೇಟ್ ಆಫ್ ದ ಬ್ರಿಟಿಷ್. ಆಮೇಲೆ ಪಂಜಾಬ್ ರಾಜ್ಯ ಒಂದು ಏನಕ್ಕೈತದ ಬ್ರಿಟಿಷರಿಗೆ ಅವಲಂಬಿತವಾದ ಒಂದು ರಾಜ್ಯ ಆಕೈತಿ. ಅಂದ್ರೆ ಪಂಜಾಬ್ ತಂದ ಸ್ವತಂತ್ರವನ್ನು ಕಳ್ಕೊಂಡ್ಬಿಡ್ತದೆ. ಆಟೋಮೆಟಿಕ್ಲಿ ಪಂಜಾಬ್ ಗಾಟ್ ಲಾಸ್ಟ್ ಹೀಸ್ ಇಂಡಿಪೆಂಡೆನ್ಸ್. ನೆಕ್ಸ್ಟ್, in 1848 the Sikh opposed the attempts by the British to rule Punjab directly. ಇಲ್ಲಿ 1848 ಏನಾಕೈತಂದ್ರೆ ಸಿಖ್ರು ಬ್ರಿಟಿಷರು ನಮ್ಗೆ ನೇರವಾಗಿ ಆಡಳಿತ ಮಾಡಾಕತ್ತಾರಂತ ಏನು ಮಾಡ್ತಾರೆ ಬ್ರಿಟಿಷರು ಅಗೇನ್ಸ್ಟ್ ಮಾಡ್ತಾರೆ. ಯಾರ? ಸಿಖ್. ದ ಅಪೋಸಿಷನ್ ವಾಸ್ ಲೆಡ್ ಬೈ ದ ಚತ್ತಾರ್ ಸಿಂಗ್ ಅಟ್ಟಾರಿವಾಲಾ ಇನ್ ಲಾಹೋರ್ ಆ್ಯಂಡ್ ಮೂಲ್ ರಾಜ್ ಇನ್ ಮುಲ್ತಾನ್. ಇಲ್ಲಿ ಚತ್ತಾರ್ ಸಿಂಗ್ ಅಟ್ಟಾರಿವಾಲ್ ಲಾಹೋರ್ ಒಳಗೆ ಬ್ರಿಟಿಷರ ವಿರುದ್ಧ ನಿಲ್ತಾನೆ. ಮತ್ತು ಮೂಲ್ರಾಜ್ ಅನ್ನವ ಮುಲ್ತಾನ್ ಒಳಗೆ ಬ್ರಿಟಿಷರ ವಿರುದ್ಧ ನಿಲ್ತಾನೆ. ಅಂದರೆ ಅಗೇನ್ಸ್ಟ್ ಏನು ಮಾಡ್ತಾರೆ ದಂಗೆ ಎಬ್ಬಿಸ್ತಾರೆ ಇವರಿಬ್ಬರು. ಅಗೇನ್ ದ ಪೀಪಲ್ ಆಫ್ ಪಂಜಾಬ್ ವೇರ್ ಡಿಫಿಟೆಡ್. ಮತ್ತು ಬ್ರಿಟಿಷರವ್ರು ಸೋಲಿಸ್ತಾನೆ. ಚತ್ತಾರ್ ಸಿಂಗ್ ಅಟ್ಟಾರಿವಾಲ್ ಲಾಹೋರ್ ಒಳಗೆ ದಂಗೆ ಎಬ್ಬಿಸ್ತಾನೆ. ಮುಲ್ತಾನ್ ಒಳಗೆ ಮೂಲ್ರಾಜ್ ದಂಗೆ ಎಬ್ಬಿಸಿದ್ರು ಬ್ರಿಟಿಷರವ್ರು ಇಬ್ಬರೂ ಸೋಲಿಸ್ತಾರೆ. ಫೈನಲಿ ಲಾರ್ಡ್ ಡಾಲ್ಹೌಸಿ ಮರ್ಜ್ಡ್ ದ ಸ್ಟೇಟ್ ಆಫ್ ಪಂಜಾಬ್ ವಿತ್ ದ ಬ್ರಿಟಿಷ್ ಎಂಪೈರ್. ಲಾಸ್ಟಿಗೆ ಪಂಜಾಬನ್ನು ಬ್ರಿಟಿಷ್ ಎಂಪೈರಕ್ಕೆ ಯಾರು ಮರ್ಜ್ ಮಾಡ್ತಾನೆ? ಲಾರ್ಡ್ ಡಾಲ್ಹೌಸಿ. ಇದು ನೆನಪಿಟ್ಕೋರಿ, ಕಂಪಲ್ಸರಿ 1 ಮಾರ್ಕ್ಸ್ ಫಿಕ್ಸ್ ಇದು. ಪಂಜಾಬನ್ನು ಪಂಜಾಬನ್ನು ಬ್ರಿಟಿಷ್ ಪ್ರಾಂತ್ಯಕ್ಕೆ ಸೇರಿಸಿದವನು ಯಾರ? ಲಾರ್ಡ್ ಡಾಲ್ಹೌಸಿ ಆ್ಯಂಡ್ ದ ಡಾಕ್ಟ್ರಿನ್ ಆಫ್ ಲ್ಯಾಪ್ಸೆ ಪಾಲಿಸಿ. ಈಗ ಏನು ಮಾಡಿದ್ವಿ? ಆಂಗ್ಲೋ ಸಿಖ್ ವಾರ್ಗಳನ್ನು ಸ್ಟಡಿ ಮಾಡಿದ್ವಿ. ಈಗೇನು ಮಾಡೋದು ಅಂದರೆ ಡಾಲ್ಹೌಸಿ ಆ್ಯಂಡ್ ದ ಡಾಕ್ಟ್ರಿನ್ ಆಫ್ ಲ್ಯಾಪ್ಸೆ ಪಾಲಿಸಿ. ಡಾಕ್ಟ್ರಿನ್ ಆಫ್ ಲ್ಯಾಪ್ಸೆ ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ಇದೆಲ್ಲರೂ ಗೊತ್ತಿರ್ಬೋದು, ಫೇಮಸ್ ಇದು ಇಂಡಿಯಾ ಒಳಗೆ ಟೋಟಲಾಗಿ. ಡಾಕ್ಟ್ರಿನ್ ಆಫ್ ಲ್ಯಾಪ್ಸೆ ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಲಾರ್ಡ್ ಡಾಲ್ಹೌಸಿ ಹೂ ಅರೈವ್ಡ್ in India as the Governor General in 1848 made a final attempt to integrate Indian princely states with the British Empire. ಫಸ್ಟಿಗೆ ಯಾರು ಬಂದ? ಲಾರ್ಡ್ ವೆಲ್ಲೆಸ್ಲಿ ಬಂದ. ಸಹಾಯಕ ಸೈನ್ಯ ಪದ್ಧತಿಗಳನ್ನು ಜಾರಿಗೆ ತೊಗೊಂಬಂದ. ಭಾರತದ ಪ್ರದೇಶಗಳನ್ನು ಬ್ರಿಟಿಷ್ ಎಂಪೈರ್ಗೆ ಸೇರಿಸಿದ. ಮತ್ತು ಯಾವ ಬರ್ತಾನಂದ್ರೆ ಈಗ ಲಾರ್ಡ್ ಡಾಲ್ಹೌಸಿ ಬರ್ತಾನೆ. ಅದು ಯಾವಾಗ ಬರ್ತಾನೋ 1848 ಬರ್ತಾನೆ. ಅದು ಭಾರತದ ಗವರ್ನರ್ ಜನರಲ್ ಆಗಿ 1848 ಭಾರತಕ್ಕೆ ಬರ್ತಾನೆ. ಇದು ನೆನ್ಪಿಟ್ಕೊಂಡು ಇನ್ನು 1848 ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಯಾರು ಬರ್ತಾನೆ? ಲಾರ್ಡ್ ಡಾಲ್ಹೌಸಿ ಬರ್ತಾನೆ. ಇವು ಏನು ಮಾಡ್ತಾನಂದ್ರೆ ಭಾರತದ ಎಲ್ಲ ದೇಶೀಯ ಸಂಸ್ಥಾನಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸುವ ಅಂತಿಮ ಪ್ರಯತ್ನವನ್ನು ಮಾಡ್ತಾನೆ. ಯಾರ?
Lord Dalhousie. He adopted the doctrine of lapse policy whereby the adopted children of Indian kings were refused of their right to throne. ಇವೇನು ಮಾಡ್ತಾನಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಸಾಧಿಸ್ತಾನೆ. ಇದರ ಮೀನಿಂಗ್ ಏನಂದ್ರೆ ಯಾವನೇ ಒಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೆ ಸತ್ತನಂದ್ರೆ ಅವನು ದತ್ತು ತೆಗೆದುಕೊಂಡಿದ್ದ ಪುತ್ರನಿಗೆ ಉತ್ತರಾಧಿಕಾರತ್ವದ ಹಕ್ಕಿರಲಿಲ್ಲ. ಅಂದ್ರೆ ಒಬ್ಬ ಯಾರ ದೇಶೀಯ ರಾಜ ತನ್ನ ಸ್ವಂತ ಮಕ್ಕಳಿಲ್ಲಂದ್ರೆ ಮರಣ ಹೊಂದಿದ್ರೆ ಅವನು ದತ್ತಕ್ಕೆ ತಗೊಂಡಿದ್ದ ಪುತ್ರ ಅವನು ಥ್ರೋನ್ ಅಂದ್ರೆ ಅಧಿಕಾರಕ್ಕೆ ಕುಂದಿರುವ ಹಕ್ಕಿರಲಿಲ್ಲ. ಅಕಾರ್ಡಿಂಗ್ ಟು ದಿಸ್ ಪಾಲಿಸಿ, ಹೌದಾ, ಇಫ್ ಎನಿ ಇಂಡಿಯನ್ ರೂಲರ್ ಡೈಡ್ ಚೈಲ್ಡ್ಲೆಸ್ ಹಿ ಅಡಾಪ್ಟೆಡ್ ಮೇಲ್ ಚೈಲ್ಡ್ ಹ್ಯಾಡ್ ನೋ ಲೀಗಲ್ ರೈಟ್ ಓವರ್ ದ ಥ್ರೋನ್. ಈಗ ಹೇಳಿದ್ನೆ, ಏನಾರು ಒಬ್ಬ ದೇಶೀಯ ರಾಜ ತನ್ನ ಸ್ವಂತ ಮಕ್ಕಳಿಲ್ಲಂದ್ರೆ ಮರಣ ಹೊಂದಿದ್ರೆ ಅವನು ಅಡಾಪ್ಟ್ ಮಾಡಿದ್ದ ಚೈಲ್ಡ್ ಆ ರಾಜನ ಪೊಸಿಷನ್ನ ತೊಗೊಳಕ್ಕೆ ಬರುವುದಿಲ್ಲ. ಸಚ್ ಎ ಸ್ಟೇಟ್ ವಾಸ್ ಮರ್ಜ್ ವಿತ್ ದ ಬ್ರಿಟಿಷ್ ಎಂಪೈರ್. ಹೌದಾ, ಇದ ನೀತಿಯ ಮೂಲಕ ಬ್ರಿಟಿಷರ ಭಾರತದ ಸ್ವಲ್ಪ ಪ್ರಾಂತ್ಯಗಳನ್ನು ಸೇರಿಸ್ಕೊಳ್ತಾರೆ. ಹಂಗೆ ಯಾವ್ಯಾವ ನೋಡ್ರಿ. ಫಸ್ಟ್ ಒನ್ ಸತಾರಾ, ನಾಗ್ಪುರ್, ಸಂಬಾಲ್ಪುರ್, ಉದಯ್ಪುರ್, ಝಾನ್ಸಿ, ಜೈಪುರ್. ಹೌದಾ, ಇದು 2 ಮಾರ್ಕ್ಸ್ ಕಂಪಲ್ಸರಿ. ಸತಾರಾ, ನಾಗ್ಪುರ್, ಸಂಬಾಲ್ಪುರ್, ಉದಯ್ಪುರ್, ಝಾನ್ಸಿ, ಜೈಪುರ್ ಇವೇನ ಡಾಕ್ಟ್ರಿನ್ ಆಫ್ ಲ್ಯಾಪ್ಸೆ ಪಾಲಿಸಿ ಮೂಲಕ ಬ್ರಿಟಿಷ್ ಪ್ರಾಂತ್ಯಕ್ಕೆ ಸೇರಿದ ಪ್ರದೇಶಗಳು ಪ್ರಾಂತ್ಯಗಳು ಭಾರತದ. ಆ್ಯಸ್ ದ ಗವರ್ನರ್ ಜನರಲ್ ನ್ಯೂ ದ ಕಂಡೀಷನ್ಸ್ ಆಫ್ ದಿ ಸ್ಟೇಟ್ಸ್ ಹಿ ಯೂಸ್ ದಿಸ್ ಪಾಲಿಸಿ ಆ್ಯಸ್ ಅ ಪೊಲಿಟಿಕಲ್ ವೆಪನ್. ಅಂದ್ರೆ ಭಾರತದ ಸಿಚುವೇಶನನ್ನು ಆಲ್ರೆಡಿ ಗವರ್ನರ್ ಜನರಲ್ ಆದ ಲಾರ್ಡ್ ವೆಲ್ಲೆಸ್ಲಿ ಗೊತ್ತಾತ. ಅದೇ ರೀತಿ ಈ ಹೊಸ ನೀತಿಯನ್ನು ಒಂದು ರಾಜಕೀಯ ಅಸ್ತ್ರವಾಗಿ ಏನು ಮಾಡ್ತಾನೆ ಲಾರ್ಡ್ ಡಾಲ್ಹೌಸಿ ಬಳಸ್ಕೊತಾನೆ. ಪೊಲಿಟಿಕಲ್ ವೆಪನ್, ರಾಜಕೀಯ ಅಸ್ತ್ರ. ವಿತ್ ದ ಸಿವಿಯರ್ ಇಂಪ್ಲಿಮೆಂಟೇಷನ್ ಆಫ್ ದಿಸ್ ಪಾಲಿಸಿ ನಾಟ್ ಓನ್ಲಿ the princely families, even ordinary people who were sympathetic to these kings rebelled against the company. ಮುಂದೆ ಏನಾಕೈತಂದ್ರೆ ಇಲ್ಲಿ ಬ್ರಿಟಿಷರು ಮಾಡಿದ ಸಲುವಾಗಿ ಭಾರತೀಯ ರಾಜರು ಅಷ್ಟೇ ಅಲ್ಲ, ಅವರ ಸಲುವಾಗಿ ಏನು ಸಹಾನುಭೂತಿಯನ್ನು ಹೊಂದಿದ್ದಾರಲ್ಲ ಸಾಮಾನ್ಯ ಜನರು ಕೂಡ ಏನು ಮಾಡ್ತಾರೆ, ಬ್ರಿಟಿಷರ ವಿರುದ್ಧ ದಂಗೆಯನ್ನು ಎಬ್ಬಿಸ್ತಾರೆ. ರೆಬಲ್ ಮೀನ್ಸ್ ದಂಗೆ. Their love for their kings and the sense of loyalty fueled this rebellion ಫರ್ದರ್. ಮುಂದೆ ಏನಾಕೈತಂದ್ರೆ ಅವರಲ್ಲಿ ಬ್ರಿಟಿಷರ ವಿರುದ್ಧ ಏನಿತ್ತ ಮೊದಲ ಸಿಟ್ಟಿತ್ತ, ಅದೇ ರೀತಿ ರಾಜಾಭಿಮಾನದ ಏನಿರ್ತೈತೆ ಅವ್ರಿಗೆ ಒಂದು ಹೆಚ್ಚಿನ ಮಹತ್ವ ಕೊಟ್ಟಿರ್ತಾರೆ ಅವ್ರು. ಹೌದಾ, ದೇರ್ ಲವ್ ಫಾರ್ ದೇರ್ ಕಿಂಗ್ಸ್, ರಾಜರ ಬಗೆಗಿರುವ ಪ್ರೀತಿ ಮತ್ತು ಬ್ರಿಟಿಷರ ವಿರುದ್ಧ ಇರುವ ಆ ಸಿಟ್ಟನ್ನು ಏನಾಕೈತಂದ್ರೆ ಇನ್ನೂ ಇದು ರೆಬೇಲಿಯನ್ ದಂಗೆ ಏನಾಕೈತಿ ಹೆಚ್ಚಿನ ಪ್ರಮಾಣದೊಳಗೆ ಏನಾಕೈತಿ ಆಕ್ರೋಶ ಪಡ್ಕೋತೈತಿ. ದಿಸ್ ಫೈನಲಿ ರಿಸಲ್ಟೆಡ್ ಇನ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆಫ್ 1857. ಇದ ಮುಂದೆ ಏನಾಕೈತೆ ಅಂದ್ರೆ ಭಾರತದ ಮೊಟ್ಟ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಏನಕ್ಕೈತಿದ ಈ ದಂಗೆ ಮುಂದುವರಿತೈತೆ. ಹೌದಾ, ಇತ್ತೀತ ಮುಂದಿಂದಾಗಿ ರಂಜಿತ್ ಸಿಂಗ್ ವಾಸ್ ಬಾರ್ನ್ ಇನ್ 1780 ಆಸ್ ದ ಸನ್ ಆಫ್ ಸರ್ದಾರ್ ಮಹಾ ಸಿಂಗ್ ಹೂ ಹೆಡೆಡ್ ಸುಕೇರ್ ಚಕಿಯಾ ಮಿಸ್ಲ್, ಒನ್ ಆಫ್ ದ 12 ಮಿಸ್ಲ್ಸ್ ಆಫ್ ಪಂಜಾಬ್. ರಂಜಿತ್ ಸಿಂಗ್ ಏನಂದ್ರೆ 1787 ಏನು ಮಾಡಿರ್ತಾನೆ, ಸನ್ ಆಫ್ ಸರ್ದಾರ್. ರಂಜಿತ್ ಸಿಂಗ್ ವಾಸ್ ಬಾರ್ನ್ ಇನ್ 1780 ಆಸ್ ದ ಸನ್ ಆಫ್ ಸರ್ದಾರ್ ಮಹಾ ಸಿಂಗ್ ಹೂ ಹೆಡೆಡ್ ಸುಕರ್ ಚಕಿಯಾ ಮಿಸ್ಲ್, ಒನ್ ಆಫ್ ದ 12 ಮಿಸ್ಲ್ಸ್ ಆಫ್ ಪಂಜಾಬ್. 1780 ಜನಿಸಿದ ರಂಜಿತ್ ಸಿಂಗ್ನು ಸಿಖ್ರ 12ನೇ ಮಿಸ್ಲ್ಗಳಲ್ಲಿ ಒಂದಾದ ಸುಕರ್ ಚಾಕಿಯಾ ಮಿಸ್ಲ್ ನಾಯಕ ಮಹಾ ಸಿಂಗ್ನ ಮಗನಾಗಿರ್ತಾನೆ. ಹೌದಾ, ಹಿ ಲಾಸ್ಟ್ ಹೀಸ್ ಫಾದರ್ ಆ್ಯಟ್ ದ ಏಜ್ ಆಫ್ 10. ಇವು 10ನೇ ವರ್ಷದಾಗಿದ್ದಾಗ, ಇವ್ ವಯಸ್ಸು 10 ಇರ್ತದೆ. ಅದೇ ಟೈಮ್ನಾಗ ಇವ್ರ ಫಾದರ್ ಏನು ಮಾಡ್ತಾರೆ, ಮರಣ ಹೊಂತಾರೆ. ವೆನ್ ಶಾ ಜಮಾನ್ ಆಫ್ ಕಾಬೂಲ್ ಇನ್ವ್ಯಾಡೆಡ್ ಇಂಡಿಯಾ, ರಂಜಿತ್ ಸಿಂಗ್ ಆಫರ್ಡ್ ಹೀಸ್ ಸರ್ವಿಸ್ ಟು ಹಿಮ್. ನೋಡ್ರಿ ಏನೇನಾಕೈತಂದ್ರೆ ಕಾಬೂಲಿನ ಜಮಾನ್ ಶಾ ಭಾರತದ ಮೇಲೆ ದಂಡಯಾತ್ರೆಯನ್ನು ಮಾಡೋ ಟೈಮ್ನಾಗ ರಂಜಿತ್ ಸಿಂಗ್ ಅವ್ರಿಗೆ ಸೇವೆ ಸಲ್ಲಿಸಿರ್ತಾನೆ. ಹೌದಾ, ಶಾ ಜಮಾನ್ ಮೇಡ್ ಹಿಮ್ ದ ಗವರ್ನರ್ ಆಫ್ ಲಾಹೋರ್ ಅಲಾಂಗ್ ವಿತ್ ದ ಟೈಟಲ್ ಆಫ್ ರಾಜ. ಇವನ ಸೇವೆಯನ್ನು ಭಾಳ ತೃಪ್ತಿನ ಪಡ್ಕೊಂಡ ಶಾ ಜಮಾನ್ ಏನು ಮಾಡ್ತಾನಂದ್ರೆ ಇವಂಗ ರಂಜಿತ್ ಸಿಂಗ್ನ ಲಾಹೋರ್ದ ಗವರ್ನರ್ನಾಗಿ ಮಾಡಿ ಅವ್ಗೆ ರಾಜ ಅಂತ ಟೈಟಲ್ ಕೊಡ್ತಾರೆ. ಇದು ನೆನಪಿಟ್ಕೋರಿ, ರಾಜ ಅಂತ ರಂಜಿತ್ ಸಿಂಗ್ ಟೈಟಲ್ ಕೊಟ್ಟಾರ ಶಾ ಜಮಾನ್, ಕಾಬೂಲ್ನಿಂದ ಬಂದಿರ್ತಾರೆ. ಹಿ ವಾಸ್ 19 years old ದೆನ್. ಆವಾಗ ಅವ್ರಿಗೆ ವಯಸ್ಸಿಟ್ಟಿರ್ತೈತಿ 19 ವಯಸ್ಸಿರ್ತೈತಿ. ದೇರ್ ಆಫ್ಟರ್ ವರ್ಡ್ಸ್ ಹಿ ಗ್ರೀವ್ ಅಪ್ ಇನ್ ಆ್ಯನ್ ಅಮೇಝಿಂಗ್ ವೇ. ಅದಾದಮೇಲೆ ಏನಕ್ಕೈತಂದ್ರೆ ಅವ್ನು ವಿಸ್ಮಯಕಾರಿಯಾಗಿ ಏನಕ್ಕಾರ ಪ್ರಬಲ ರಾಜನಾಗಿ ಬೆಳಿತಾರೆ. ಯಾರ, ರಂಜಿತ್ ಸಿಂಗ್.
ಹಿ ಏಮ್ಡ್ ಆ್ಯಟ್ ಅಚೀವಿಂಗ್ ಅಬ್ಸಲ್ಯೂಟ್ ಪವರ್ ಓವರ್ ಆಲ್ ದ ಸಿಕ್ಸ್. ಇವ್ರದ್ದು ಗುರಿ ಏನಿರ್ತೈತೆ ಅಂದ್ರೆ ಸಿಖ್ ಸಮುದಾಯದ ಮೇಲೆ ಸಂಪೂರ್ಣ ಅಧಿಕಾರವನ್ನು ಪಡಿಬೇಕಂತ ಇವ್ರದ್ದು ಏನಿರ್ತೈತಿ ಪ್ರಮುಖ ಗುರಿ ಇರ್ತೈತಿ. ಯಾರ್ದ? ರಂಜಿತ್ ಸಿಂಗ್ದು. ಹಿ ಟುಕ್ ಕಂಟ್ರೋಲ್ ಓವರ್ ಆಲ್ ದ ಸಿಖ್ ಮಿಸ್ ಟು ದ ವೆಸ್ಟ್ ಆಫ್ ಸತ್ಲೇಜ್ ಆ್ಯಂಡ್ ಎಸ್ಟಾಬ್ಲಿಷ್ಡ್ ಈಸ್ ಓವನ್ ಕಿಂಗ್ಡಮ್. ಮುಂದೆ ಏನು ಮಾಡ್ತೈತೆ ಅಂದ್ರೆ ಇಲ್ಲಿ ಸತ್ಲೇಜ್ ನದಿಯ ಪಶ್ಚಿಮ ಭಾಗಗಳ ಎಲ್ಲ ಸಿಖ್ ಪ್ರಮುಖರನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡ ಪಂಜಾಬಿನಲ್ಲಿಯೇ ತನ್ನ ಸ್ವಂತ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಯಾರ? ರಂಜಿತ್ ಸಿಂಗ್. He entered into a treaty of friendship with the British in 1809 at Amritsar. 1809 ಇವ್ರು ಏನು ಮಾಡ್ತಾರೆ? ಬ್ರಿಟಿಷರ ಜೊತೆ ಫ್ರೆಂಡ್ಶಿಪ್ ಅಗ್ರಿಮೆಂಟನ್ನು ಎಲ್ಲಿ ಮಾಡ್ಕೋತಾರೆ? ಅಮೃತ್ಸರ್ ಒಳಗೆ ಮಾಡ್ಕೋತಾರೆ. He organized his army on the lines of European armies. ಇವನ್ ಮುಂದೆ ಏನು ಮಾಡ್ತಾನಂದ್ರೆ ಯುರೋಪಿನ ಮಾದರಿಯಲ್ಲಿ ಇವರು ಏನು ಮಾಡ್ತಾರೆ? ತನ್ನ ಸೈನ್ಯವನ್ನು ತರಬೇತಿಗೊಳಿಸ್ತಾರೆ. ಯಾರ? ರಂಜಿತ್ ಸಿಂಗ್. ಹೀಸ್ ಆರ್ಮಿ ಇನ್ಕ್ಲೂಡ್ಸ್, ಇವ್ರ ಆರ್ಮಿ ಯಾರ್ಯಾರು ಹೊಂದಿತ್ತಾನೆ ನೋಡ್ರಿ? ಗೋರ್ಖಾಸ್, ಬಿಹಾರೀಸ್, ಪಠಾನ್ಸ್, ಇವನ್ ಮುಸ್ಲಿಮ್ಸ್. ಅಂದರೆ ಇವರೆಲ್ಲ ಆರ್ಮಿಗಳೊಳಗೆ ಯಾರ್ದು ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಅವಕಾಶ ಇತ್ತ. ಹಿ ಎಸ್ಟಾಬ್ಲಿಷ್ಡ್ ಅ ಫೌಂಡ್ರಿ ವರ್ಕ್ಶಾಪ್ ಆಟ್ ಲಾಹೋರ್ ಟು ಮ್ಯಾನುಫ್ಯಾಕ್ಚರ್ ಕೆನಾನ್ಸ್. ಇವ್ರೇನು ಮಾಡ್ತಾರಂದ್ರೆ ಇವ್ರ ಲಾಹೋರ್ನೊಳಗೆ ಫಿರಂಗಿಗಳನ್ನು ತಯಾರಿಸಲು ಏನು ಮಾಡ್ತಾರೆ? ಒಂದು ಕಾರ್ಖಾನೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಫಿರಂಗಿಗಳು ಅಂದ್ರೆ ಇವು ತೋಪುಗಳು ಅಂತೇವಲ್ಲ, ಅದನ್ನು ಅವುಗಳನ್ನು ರೆಡಿ ಮಾಡ್ಬೇಕಂತ ಏನು ಮಾಡ್ತಾರೆ? ಲಾಹೋರ್ ಒಳಗೆ ಒಂದು ಏನು ಮಾಡ್ತಾರೆ? ಫೌಂಡ್ರಿ ಅಂದ್ರೆ ವರ್ಕ್ಶಾಪ್ ಅಂದ್ರೆ ಅದು ಫ್ಯಾಕ್ಟ್ರಿನ ಸ್ಟಾರ್ಟ್ ಮಾಡ್ತಾರೆ. ದ ಆರ್ಮಿ ಆಫ್ ರಂಜಿತ್ ಸಿಂಗ್ ವಾಸ್ ದ ಬೆಸ್ಟ್ ಅಮಾಂಗ್ ಆಲ್ ದ ಇಂಡಿಯನ್ ರೂಲರ್ಸ್ ಆಫ್ ದ್ಯಾಟ್ ಟೈಮ್. ಆ ಟೈಮ್ನಾಗ ರಂಜಿತ್ ಸಿಂಗ್ನ ಆರ್ಮಿ ಅನ್ನೋದೊಂದು ಎಲ್ಲ ಭಾರತದೊಳಗೆ ಒಂದು ಸ್ಟ್ರಾಂಗ್ ಆರ್ಮಿ ಇತ್ತಂತ ಹೇಳ್ಬೋದು. ಹಿ ವಾಸ್ ಸೆಕ್ಯುಲರ್ ಇನ್ ಟೆಂಪರಮೆಂಟ್ ಆ್ಯಂಡ್ ಸಪೋರ್ಟೆಡ್ ಬೋತ್ ಹಿಂದೂ ಆ್ಯಂಡ್ ಮುಸ್ಲಿಮ್ ಸ್ಪಿರಿಚುವಲ್ ಲೀಡರ್ಸ್. ಇವ ಒಬ್ಬ ಜಾತ್ಯತೀತ ರಾಜ ಇದ್ದ, ಯಾವುದೇ ಭೇದ ಭಾವ ಇಲ್ಲದ ಹಿಂದೂ ಮತ್ತು ಮುಸ್ಲಿಮರಿಗೊಬ್ಬವ ಒಳ್ಳೆ ರಾಜನಿದ್ದ, ಲೀಡರ್ ಆಗಿದ್ದ. ಪೀಪಲ್ ಫ್ರಮ್ ಆಲ್ ರಿಲಿಜನ್ಸ್ ಹೆಲ್ಡ್ ಹೈ ಆಫೀಸಸ್ ಇನ್ ಹೀಸ್ ರೆಜಿಮ್. ಇಲ್ಲಿ ನೋಡ್ರಿ ಮುಂದೇನಾಕೈತಂದ್ರೆ ಇವೊಬ್ಬವ ಜಾತ್ಯತೀತ ಮನೋಭಾವ ಹೊಂದಿರ್ತಾನ, ಉದಾರ ಹೃದಯನೂ ಆಗಿರ್ತಾನೆ. ಮತ್ತು ಇವೇನು ಮಾಡ್ತಾನೆ? ಹಿಂದೂ ಮತ್ತು ಮುಸಲ್ಮಾನ ಗುರುಗಳನ್ನು ಏನು ಮಾಡ್ತಾನೆ? ಹೆಲ್ಪ್ ಮಾಡ್ತಾನೆ. ಅವರು ಏನು ಮಾಡ್ಬೋದು? ತಮ್ಮ ಮನಸ್ಸು ಬಂದಂಗೆ ಅವ್ರು ಮಾಡ್ಬೋದು ಅಂತ ಅವಕಾಶ ಕೊಡ್ತಾನೆ. ಎಲ್ಲ ಧರ್ಮದವರು ಇವನ ಆಡಳಿತ ಸಂದರ್ಭದಾಗ ಉನ್ನತ ಸ್ಥಾನದೋಗಿ ಇರ್ತಾರೆ. ಮೀನ್ ವೈಲ್ ಇವನ್ ದ ಬ್ರಿಟಿಷ್ ವಾಂಟೆಡ್ ಅ ಸ್ಟ್ರಾಂಗ್ ಬಫರ್ ಸ್ಟೇಟ್ ಟು ಪ್ರೊಟೆಕ್ಟ್ ದೆಮ್ ಫ್ರಮ್ ಇನ್ವೆನ್ಷನ್ ಫ್ರಮ್ ದ ನಾರ್ತ್ ವೆಸ್ಟ್ ಆಫ್ ಇಂಡಿಯಾ. ಮುಂದೇನಾಕೈತಂದ್ರೆ ಬ್ರಿಟಿಷರು ವಾಯುವ್ಯ ಭಾಗದಿಂದ ನಡೆಯಬಹುದಾದ ಎಲ್ಲ ದಾಳಿಗಳನ್ನು ತಡೆಯಲು ರಂಜಿತ್ ಸಿಂಗ್ನ ರಾಜ್ಯದಂಥ ರಕ್ಷಣಾ ರಾಜ್ಯ ಒಂದು ಐತಿ ಅಂತ ಅವ್ರಿಗೇನಿತ್ತು? ಅವ್ರ ಬ್ರಿಟಿಷರು ಒಂದು ಅವಶ್ಯಕತೆ ಇತ್ತು. ಅಂದರೆ ವಾಯುವ್ಯ ಭಾಗದಿಂದನೂ ಬೇರೆ ವಿದೇಶಿಗರು ಆಕ್ರಮಣ ಮಾಡ್ತಿದ್ರಲ್ಲ, ಅಂಥ ಟೈಮ್ನಾಗ ರಂಜಿತ್ ಸಿಂಗ್ ಏನು ಮಾಡ್ತಿದ್ರು? ಅವ್ರಿಗೆ ಸೋಲಿಸ್ತಿದ್ದ. ಅಂಥ ಟೈಮ್ನಾಗ ವಾಯುವ್ಯ ಭಾಗದಲ್ಲಿ ನಮಗೂ ಒಂದು ಸ್ಟ್ರಾಂಗ್ ಸ್ಟೇಟ್ ಬೇಕಂತ ಏನು ಮಾಡ್ತಾರೆ? ಬ್ರಿಟಿಷರಿಗೆ ಅವಶ್ಯಕತೆ ಇತ್ತು. In a nutshell, Ranjit Singh founded an independent Sikh state and ruled it an independent king till his death in 1839. ಒಂದು ಸ್ವತಂತ್ರವಾದ ರಾಜ್ಯವನ್ನು ನಿರ್ಮಾಣ ಮಾಡಿದ. ಅವು 1839 ಸಾಯುವವರೆಗೂ ಆ್ಯಸ್ ಅ ಇಂಡಿಪೆಂಡೆಂಟ್ ಕಿಂಗ್ ಆಗಿ ರೂಲ್ ಮಾಡ್ತಾನೆ. ಯಾರ? ರಂಜಿತ್ ಸಿಂಗ್. ಹೌದಾ? ರಂಜಿತ್ ಸಿಂಗ್ ಬಗ್ಗೆ ಗೊತ್ತಾತ. ಈಗ 2ನೇ ಚಾಪ್ಟರ್ನು ಏನಾಯ್ತು? ಫಿನಿಶ್ ಆಯ್ತಾ? ನಿಮ್ಗೆ ಏನಾರ ಡೌಟ್ ಇದ್ದು ಏನಾರ ಕ್ವಶನ್ ಇದ್ದು ಅಂದ್ರೆ ಕಮೆಂಟ್ ನೀವು ಮಾಡ್ಬೋದು. ಈಗ ಮುಂದಿಂದಾಗಿ 3ನೇ ಚಾಪ್ಟರನ್ನು ಮುಂದಿನ ಕ್ಲಾಸ್ ಒಳಗೆ ಹೇಳ್ತೇನೆ.